ಎಲ್ರಿಗೂ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗೆ ರೇಖಾ ಗಣಿತದಲ್ಲಿ ಬರೋಂತಹ ಬೇಸಿಕ್ ಕಾಂಪೊನೆಂಟ್ಸ್ ಅಂದ್ರೆ ಲೈನ್ಸ್ ಅಂಡ್ ಆಂಗಲ್ಸ್ ಅನ್ನೋ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲೈನ್ಸ್ ಅಂಡ್ ಆಂಗಲ್ಸ್ ಕನ್ನಡದಲ್ಲಿ ರೇಖೆಗಳು ಮತ್ತೆ ಕೋನಗಳು ಅಂತ ಹೇಳಿ ಕರಿತೀವಿ. ಮೊದಲಿಗೆ ನಾವು ಜೊಮೆಟ್ರಿ ಅಂತ ತಗೊಂಡಿದ ತಕ್ಷಣ ನಮಗೆ ಬೇಸಿಕ್ ಕಾಂಪೊನೆಂಟ್ಸ್ ಏನೇನ್ ಸಿಗುತ್ತೆ? ಪಾಯಿಂಟ್, ಲೈನ್, ಆಂಗಲ್ಸ್, ಇದೆಲ್ಲ ಮೂರು ಕಂಪ್ಲೀಟ್ ಬೇಸಿಕ್ ಫಂಡಮೆಂಟಲ್ ಕಾಂಪೊನೆಂಟ್ಸ್ ಅಂತಾನೆ ಹೇಳ್ಬೋದು. ಪಾಯಿಂಟ್ ಅಂತ ಹೇಳಿದ್ರೆ ಇಟ್ ಡಿನೋಟ್ಸ್ ಓನ್ಲಿ ದ ಪೊಸಿಷನ್ ಅಂಡ್ ಲೊಕೇಶನ್ ಆಫ್ ಅ ಥಿಂಗ್ ಆರ್ ಅನ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ನೋ ಡೈಮೆನ್ಷನ್ ಇರಲ್ಲ. ನೆಕ್ಸ್ಟ್ ಲೈನ್ಸ್ ಅಂಡ್ ಆಂಗಲ್ಸ್ ಅಂತ ಬಂದಾಗ ಲೈನ್ ಅಂದ್ರೆ ಏನು, ಆಂಗಲ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಲೈನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎ ಲೈನ್ ಈಸ್ ಅ ಸ್ಟ್ರೈಟ್ ಒನ್ ಡೈಮೆನ್ಷನಲ್ ಫಿಗರ್ ದಟ್ ಎಕ್ಸ್ಟೆಂಡ್ಸ್ ಇನ್ಫಿನೈಟ್ಲಿ ಇನ್ ಬೋತ್ ಡೈರೆಕ್ಷನ್ ಅಂತ ಹೇಳಿದ್ರೆ ಲೈನ್ ಅಂತ ಹೇಳಿದ್ರೆ ಒನ್ ಡೈಮೆನ್ಷನಲ್ ಲೆಂತ್ ಮಾತ್ರ ಇರುತ್ತೆ ಅಂಡ್ ಎಕ್ಸ್ಟೆಂಡ್ಸ್ ಇನ್ ಬೋತ್ ಡೈರೆಕ್ಷನ್. ಅಂದ್ರೆ ನೀವು ಅಲ್ಲಿ ಅಬ್ಸರ್ವ್ ಮಾಡಬಹುದು ಫಿಗರ್ ಅಲ್ಲಿ ಎರಡೂ ಸೈಡ್ ಕೂಡ ಆರೋ ಮಾರ್ಕ್ ನ ಇಂಡಿಕೇಟ್ ಮಾಡ್ತಿದೆ. ಅಂದ್ರೆ ಬೋತ್ ಡೈರೆಕ್ಷನ್ ಅಲ್ಲಿ ಇನ್ಫೈನೈಟ್ ಲೆಂತ್ ವರ್ಗ ಅದು ಎಕ್ಸ್ಟೆಂಡ್ ಆಗತ್ತೆ ಅಂತ ಹೇಳಿ. ಸೊ ಫಸ್ಟ್ ನಾನು ಆಗ್ಲೇ ಏನ್ ಹೇಳ್ದೆ, ಇಟ್ ಹ್ಯಾಸ್ ನೋ ಥಿಕ್ನೆಸ್. ಥಿಕ್ನೆಸ್ ಇರಲ್ಲ. ಓಕೆ, no thickness and it has no ends. No end. And it joins infinite number of points. Infinite number of infinite points. ಸೊ ಈಗ ಲೈನ್ ಇನ್ಫೈನೈಟ್ ಲೆಂತ್ ವರ್ಗ ಎಕ್ಸ್ಟೆಂಡ್ ಆಗ್ತಿದೆ ಅಂತ ಹೇಳಿದ್ರೆ ಪಾಯಿಂಟ್ಸ್ ಕೂಡ ಇನ್ಫೈನೈಟ್ ಆಗೇ ಇರುತ್ತೆ. ಯಾಕಂದ್ರೆ ನಾವು ಪಾಯಿಂಟ್ಸ್ ಗಳನ್ನ ಜಾಯಿನ್ ಮಾಡ್ತಾ ಹೋದ್ರೆ ನಮ್ಗೆ ಅಂದ್ರೆ ಒನ್ ಡೈಮೆನ್ಷನಲ್ ಲೈನ್ ಲೈನ್ ಅಂತ ಏನ್ ಹೇಳ್ತೀವಿ ಆ ಒನ್ ಡೈಮೆನ್ಷನಲ್ ಫಿಗರ್ ಲೈನ್ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಲೈನ್ ಅಲ್ಲೇ ಒಂದಷ್ಟು ಪಾರ್ಟ್ಸ್ ಆಫ್ ಲೈನ್ ಬರುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಲೈನ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಹಾರಿಜಾಂಟಲ್ ಲೈನ್. ಹಾರಿಜಾಂಟಲ್ ಇಸ್ ನಥಿಂಗ್ ಬಟ್ ಲೈನ್ ಅಂತ ಹೇಳಿದ್ರೆ ಲೈನ್ ಅನ್ನ ನಾವು ಹಾರಿಜಾಂಟಲ್ ಮತ್ತೆ ಇನ್ನೊಂದು ವರ್ಟಿಕಲ್ ಅಂತ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ ಬೇಸ್ಡ್ ಆನ್ ಓರಿಯಂಟೇಶನ್. ಹಾರಿಜಾಂಟಲ್ ಲೈನ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಹಾರಿಜಾಂಟಲ್ ಲೈನ್ ಇಸ್ ಅ ಸ್ಟ್ರೈಟ್ ಲೈನ್ ದಟ್ ಗೋಸ್ ಫ್ರಮ್ ಲೆಫ್ಟ್ ಟು ರೈಟ್ ಆರ್ ರೈಟ್ ಟು ಲೆಫ್ಟ್ ಅಂಡ್ ಎಕ್ಸ್ಟೆಂಡ್ಸ್ ಇನ್ ಬೋತ್ ಡೈರೆಕ್ಷನ್. ಇದು ಕೂಡ ಎರಡು ಡೈರೆಕ್ಷನ್ ಅಲ್ಲೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ನೆಕ್ಸ್ಟ್ ವರ್ಟಿಕಲ್ ಲೈನ್. A vertical line is a straight line that runs from top to bottom or bottom to top and extends in both direction. So ಇದು ಕೂಡ ಎರಡು ಡೈರೆಕ್ಷನ್ಸ್ ಅಲ್ಲಿ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾನು ಆಗ್ಲೇ ಹೇಳಿದೆ ಪಾರ್ಟ್ಸ್ ಆಫ್ ಲೈನ್ಸ್ ನೋಡೋಣ ಅಂತ ಹೇಳಿ. ರೇ ಅಂತ ಹೇಳಿದ್ರೆ ಇವಾಗ ನೆಕ್ಸ್ಟ್ ರೇ ಅಂತ ಬರುತ್ತೆ. ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಲೈನ್. A ray is a part of line that starts at a fixed point and extends infinitely in one direction. ಲೈನ್ ಅಂತ ತಗೊಂಡಾಗ ನಾವು ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಲೈನ್ ಎಲ್ಲ ನೋಡಿದಾಗ ಏನಾಗಿತ್ತು, ಬೋತ್ ಡೈರೆಕ್ಷನ್ಸ್ ಅಲ್ಲಿ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇತ್ತು. ಬಟ್ ರೇ ಅಂತ ತಗೊಂಡಾಗ ಒಂದು ಪರ್ಟಿಕ್ಯುಲರ್ ಫಿಕ್ಸ್ಡ್ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಆಗಿ ಒಂದು ಡೈರೆಕ್ಷನ್ ಅಲ್ಲಿ ಮಾತ್ರ ಇನ್ಫೈನೈಟ್ ಲೆಂತ್ ವರ್ಗ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಇನ್ನೊಂದು ಡೈರೆಕ್ಷನ್ ಅಲ್ಲಿ ಎಂಡ್ ಪಾಯಿಂಟ್ ಅನ್ನೋದು ಇರುತ್ತೆ, ಅದಕ್ಕೆ ಎಕ್ಸ್ಟೆಂಡ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ರೇ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗಂಥದ್ದು ಸನ್ ರೇಸ್ ಅಂತ ಹೇಳ್ತೀವಿ. ಸೊ ಫಿಕ್ಸ್ಡ್ ಪಾಯಿಂಟ್ ಎಲ್ಲಿ ಏನು ಆಗಿದ್ರೆ ಅಲ್ಲಿ ಸನ್ ರೇಸ್ ಅಂತ ತಗೊಂಡಾಗ ಸನ್ ಇಸ್ ಅ ಫಿಕ್ಸ್ಡ್ ಪಾಯಿಂಟ್. ಸನ್ ಇಂದ ಸ್ಟಾರ್ಟ್ ಆದ್ರೆ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಇನ್ಫೈನೈಟ್ ಲೆಂತ್ ವರ್ಗ ಎಕ್ಸ್ಟೆಂಡ್ ಆಗ್ತಿರುತ್ತೆ. ಸೊ ರೇ ಹಾಗಿದ್ರೆ ಹೆಂಗಿರುತ್ತೆ ಅಂತ ನೋಡೋದಾದ್ರೆ ಅಲ್ಲಿ ಎ ಅಂತ ಡಿನೋಟ್ ಮಾಡಿದೀನಿ ಅಲ್ವಾ, ಸೊ ಅದು ಬಂದು ಎಂಡ್ ಪಾಯಿಂಟ್ ಆಫ್ ರೇ ಆಗಿರುತ್ತೆ. ಇನ್ನೊಂದು ಡೈರೆಕ್ಷನ್ ಅಲ್ಲಿ ಇನ್ಫೈನೈಟ್ ಲೆಂತ್ ವರ್ಗ ಎಕ್ಸ್ಟೆಂಡ್ ಆಗುತ್ತೆ. ನೆಕ್ಸ್ಟ್ ಲೈನ್ ಸೆಗ್ಮೆಂಟ್. ಎ ಪಾರ್ಟ್ ಆಫ್ ಲೈನ್ ದಟ್ ಹ್ಯಾಸ್ ಟೂ ಎಂಡ್ ಪಾಯಿಂಟ್ಸ್ ಅಂಡ್ ಅ ಫಿಕ್ಸ್ಡ್ ಲೆಂತ್. ಫಸ್ಟ್ ರೇ ಅಂತ ಕನ್ಸಿಡರ್ ಮಾಡಿದಾಗ ಅಲ್ಲಿ ಒಂದೇ ಎಂಡ್ ಪಾಯಿಂಟ್ ನ ನೋಡಿದ್ವಿ. ಲೈನ್ ಸೆಗ್ಮೆಂಟ್ ಅಂತ ಬಂದಾಗ ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಲೈನ್ ಬಟ್ ಇಟ್ ಹ್ಯಾಸ್ ಟೂ ಎಂಡ್ ಪಾಯಿಂಟ್ಸ್ ಅಂಡ್ ಅ ಫಿಕ್ಸ್ಡ್ ಲೆಂತ್. ಈಗ ಎರಡು ಎಂಡ್ ಪಾಯಿಂಟ್ಸ್ ಇದೆ, ಎರಡು ಕಡೆ ಎಂಡ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಇಷ್ಟು ಲೆಂತ್ ಇದೆ ಅಂತ ಹೇಳಿ ನಾವು ಮೆಷರ್ ಮಾಡ್ಬೋದು. ಅದನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್, ಈಗ ಲೈನ್ ಸೆಗ್ಮೆಂಟ್ ಎ ಬಿ ಅಂತ ತಗೊಂಡ್ರೆ ನಾವು ಎ ಅಂಡ್ ಬಿ ಆರ್ ದ ಟೂ ಎಂಡ್ ಪಾಯಿಂಟ್ಸ್ ಆಫ್ ದ ಲೈನ್ ಸೆಗ್ಮೆಂಟ್ ಎ ಬಿ ಆಗಿರುತ್ತೆ.
ಸೊ ನೆಕ್ಸ್ಟ್ ಯಾವ್ಯಾವ ಟೈಪ್ಸ್ ಎಲ್ಲ ಬರುತ್ತೆ ಲೈನ್ ಅಲ್ಲಿ ಅಂತ ನೋಡ್ತಾ ಹೋದ್ರೆ ಮೇನ್ ಆಗಿ 3 ಟೈಪ್ಸ್ ನ ನೋಡ್ತೀವಿ ನಾವು, ಪ್ಯಾರಲಲ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್ ಮತ್ತೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ. ಸೊ ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, parallel lines are straight lines that lie in the same plane and never intersect or meet each other at any point. They are also equidistant from each other. ಅಂತ ಹೇಳಿದ್ರೆ ಎರಡು ಲೈನ್ ನಾವು ಕನ್ಸಿಡರ್ ಮಾಡಿದ್ರೆ ಅದೆರಡು ಒಂದೇ ಪ್ಲೇನ್ ಅಲ್ಲಿ ಇರಬೇಕು, ಬೇರೆ ಬೇರೆ ಪ್ಲೇನ್ ಅಲ್ಲಿ ಇರಬಾರ್ದು. ಫಾರ್ ಎಕ್ಸಾಂಪಲ್ ಇವಾಗ XY ಪ್ಲೇನ್ ಅಂತ ತಗೊಂಡ್ರೆ ನಾವು ಅದೆರಡು ಲೈನ್ಸ್ XY ಪ್ಲೇನ್ ಅಲ್ಲೇ ಇರಬೇಕು. ಅಂಡ್ ಡು ನಾಟ್ ಮೀಟ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಎನಿ ಪಾಯಿಂಟ್. ಯಾವುದೇ ಪಾಯಿಂಟ್ ಅಲ್ಲೂ ಕೂಡ ಅದೆರಡು ಕೂಡ ಇಂಟರ್ಸೆಕ್ಟ್ ಆಗ್ಲಿ ಮೀಟ್ ಆಗ್ಲಿ ಆಗಕೂಡ್ದು. ಅಂತ ಲೈನ್ಸ್ ನಾವು ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಲಾಸ್ಟ್ ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ದೇ ಆರ್ ಆಲ್ಸೋ ಈಕ್ವಿಡಿಸ್ಟೆನ್ಸ್ ಫ್ರಮ್ ಈಚ್ ಅದರ್ ಅಂತ ಹೇಳಿ. ಅಂದ್ರೆ ಏನ್ ಮೀನಿಂಗ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಪೇರ್ ಆಫ್ ಪ್ಯಾರಲಲ್ ಲೈನ್ಸ್ ನ ಕನ್ಸಿಡರ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಅದೆರಡು ಕೂಡ ಇನ್ಫೈನೈಟ್ ಲೆಂತ್ ವರೆಗೂ ಎಕ್ಸ್ಟೆಂಡ್ ಆದ್ರೂ ಒಂದಕ್ಕೊಂದು ಮೀಟ್ ಆಗಲ್ಲ, ಇಂಟರ್ಸೆಕ್ಟ್ ಆಗಲ್ಲ. ಸೊ ಈಕ್ವಿಡಿಸ್ಟೆಂಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಈ ಎರಡು ಲೈನ್ ಮಧ್ಯ ಎಷ್ಟು ಲೆಂತ್ ಇದೆ ಅಂತ ಮೆಷರ್ ಮಾಡಿದ್ರೆ ಅದನ್ನ ಫಾರ್ ಎಕ್ಸಾಂಪಲ್ ಎ ಅಂತ ತಗೊಳ್ಳೋಣ. ಸೊ ಈ ಎರಡು ಲೈನ್ ಮಧ್ಯ ನೀವು ಯಾವುದೇ ಪಾಯಿಂಟ್ ಅಲ್ಲಿ ಕೂಡ ಲೆಂತ್ ನ ಮೆಷರ್ ಮಾಡಿದ್ರೆ ಅದು ಅಷ್ಟೇ ಆನ್ಸರ್ ಬರ್ತಾ ಹೋಗುತ್ತೆ ನಿಮ್ಗೆ, ಬೇರೆ ವೇರಿಯೇಷನ್ ಆಗಲ್ಲ. ಯಾವಾಗಲೂ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್ ಏನಿರುತ್ತೆ ಇಸ್ ಆಲ್ವೇಸ್ ಸೇಮ್ ಇರುತ್ತೆ. ಅದರಿಂದ ಅದನ್ನ ನಾವು ಈಕ್ವಿಡಿಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಸೊ ಪ್ಯಾರಲಲ್ ಲೈನ್ಸ್ ಯಾವಾಗ್ಲೂ ವರ್ಟಿಕಲ್ ಡೈರೆಕ್ಷನ್ ಅಲ್ಲೇ ಇರ್ಬೇಕಾ, ಹೀಗೆ ಮೂವ್ ಆಗ್ಬೇಕಾ ಅಂತ ಹೇಳಿದ್ರೆ ಇಲ್ಲ, ಓರಿಯಂಟೇಶನ್ ಕ್ಯಾನ್ ಬಿ ಚೇಂಜ್ ಬಟ್ ದೇ ಡು ನಾಟ್ ಇಂಟರ್ಸೆಕ್ಟ್ ಆರ್ ಮೀಟ್ ಈಚ್ ಅದರ್. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಏನ್ ಪ್ಯಾರಲಲ್ ಲೈನ್ಸ್ ತೋರಿಸ್ತಿದ್ದೀನಿ, ಟೂ ಲೈನ್ಸ್ ನ ಕನ್ಸಿಡರ್ ಮಾಡಿದ್ರೆ ದೀಸ್ ಆರ್ ಆಲ್ ದ ಪೇರ್ ಆಫ್ ಪ್ಯಾರಲಲ್ ಲೈನ್ಸ್. ನೆಕ್ಸ್ಟ್ ಬಂದು ಡೈಲಿ ಲೈಫ್ ಅಲ್ಲಿ ಆಗಿದ್ರೆ ನಾವು ಪ್ಯಾರಲಲ್ ಲೈನ್ಸ್ ನ ಎಲ್ಲೆಲ್ಲಿ ನೋಡ್ತಾ ಹೋಗ್ತೀವಿ ಅಂತ ನೋಡೋದಾದ್ರೆ, ರೈಲ್ವೆ ಟ್ರ್ಯಾಕ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಹಾರಿಜಾಂಟಲ್ ಆಗಿ ಕೂಡ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಐರನ್ ಬ್ಲಾಕ್ಸ್ ಗಳನ್ನ ಹಾಕಿದ್ದಾರೆ. ಬಟ್ ಮೇನ್ ಆಗಿ ನಮ್ಗೆ ತುಂಬಾ ಪ್ಯಾರಲಲ್ ಲೈನ್ಸ್ ಅನ್ನೋ ತರ ಕಾಣಿಸ್ತಿರೋದು ಹೈ ಆಗಿ ಎರಡು ಅಳಿಗಳಿದೆ ಅಲ್ವಾ ಆ ಕಡೆ ಈ ಕಡೆ, ಸೊ ಅದನ್ನ ನಾವು ಪ್ಯಾರಲಲ್ ಆಗಿ ಕನ್ಸಿಡರ್ ಮಾಡ್ಬೋದು. ಹಾರಿಜಾಂಟಲ್ ಇದೆ ಅಲ್ವಾ ಐರನ್ ಬ್ಲಾಕ್ಸ್, ಅದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಅದನ್ನ ವರ್ಟಿಕಲ್ ಆಗಿ ಏನ್ ಕಾಣಿಸ್ತಿದೆ ಅದ್ರ ಜೊತೆ ಕಂಪೇರ್ ಮಾಡಬಾರ್ದು. ಹಾರಿಜಾಂಟಲ್ ಆಗಿರೋ ಲೈನ್ಸ್ ಗಳನ್ನ ನೀವು ಕನ್ಸಿಡರ್ ಮಾಡಿದ್ರೆ ವುಡನ್ ಬ್ಲಾಕ್ಸ್ ಐರನ್ ಬ್ಲಾಕ್ಸ್ ಏನಿದೆ ಅದನ್ನ, ಸೊ ಅದನ್ನ ಮಾತ್ರ ಕನ್ಸಿಡರ್ ಮಾಡಿದ್ರೆ ಅದು ಕೂಡ ಒಂದಕ್ಕೊಂದು ಪ್ಯಾರಲಲ್ ಆಗಿದೆ. ಬಟ್ ನಾನು ಏನ್ ಮಾರ್ಕ್ ಮಾಡಿದೀನಿ ರೆಡ್ ಕಲರ್ ಅಲ್ಲಿ, ಅದೆರಡು ಅಳಿಗಳನ್ನ ಕನ್ಸಿಡರ್ ಮಾಡಿದ್ರೆ ಅದು ಎರಡು ಕೂಡ ಪ್ಯಾರಲಲ್ ಟು ಈಚ್ ಅದರ್. ನೆಕ್ಸ್ಟ್ ಒಂದು ಗೇಟ್ ಇಮೇಜ್ ಹಾಕಿದೀನಿ, ಅದ್ರಲ್ಲೂ ಕೂಡ ಮೆಟಲ್ ರಾಡ್ಸ್ ಏನಿದೆ ಅದು ಕೂಡ ಒಂದಕ್ಕೊಂದು ಪ್ಯಾರಲಲ್ ಆಗಿದೆ. ನೆಕ್ಸ್ಟ್ ಹೈ ಟೆನ್ಷನ್ ಲೈನ್ ನ ನೀವು ಕನ್ಸಿಡರ್ ಮಾಡಿದ್ರೆ ಈಗ ಕೆಬಿಗಳಲ್ಲೆಲ್ಲ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಡ್ಯೂ ಟು ಸಮ್ಮರ್ ಡೇಸ್ ಅಲ್ಲಿ ಹೆವಿ ಬಿಸಿಲಿಂದಾಗಿ ಕೆಲವೊಂದು ಸಲ ವೈರ್ಸ್ ಎಕ್ಸ್ಪ್ಯಾಂಡ್ ಆಗಿ ಹೀಟ್ಗೆ ತುಂಬಾ ಬಿಸ್ತಿರೋ ಕಾರಣ ಎಕ್ಸ್ಪ್ಯಾಂಡ್ ಆಗಿ ಸ್ವಲ್ಪ ಜೋತ್ ಬಿದ್ದಿರತ್ತೆ. ಅದರ್ವೈಸ್ ಹೈ ಟೆನ್ಷನ್ ಲೈನ್ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಕೂಡ ವೈರ್ಸ್ ಒಂದಕ್ಕೊಂದು ಟಚ್ ಆಗಲ್ಲ, ಅಲ್ಲೂ ಕೂಡ ಪ್ಯಾರಲಲ್ ಆಗಿರುತ್ತೆ. ನೆಕ್ಸ್ಟ್ ಬನಾನಾ ಲೀಫ್, ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಬಾಳೆ ಎಲೆಲಿ, ಅಲ್ಲಿ ಬಯಾಲಜಿಲಿ ನೀವು ನೋಡ್ತೀರಾ ಪ್ಯಾರಲಲ್ ವೆನೇಷನ್ ಮತ್ತೆ ನೆಟ್ವರ್ಕ್ ವೆನೇಷನ್ ಅಂತ. ಸೊ ಇಲ್ಲಿ ನೋಡಿದಾಗ ಅಲ್ಲಿ ಲೈನ್ಸ್ ಏನಿದೆ ಪ್ಯಾರಲಲ್ ಆಗಿ ಕಾಣಿಸ್ತಾ ಇದೆ ಒಂದಕ್ಕೊಂದು. ಸೊ ಇಲ್ಲೂ ಕೂಡ ನಾವು ಪ್ಯಾರಲಲ್ ಲೈನ್ಸ್ ನ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಲ್ಯಾಡರ್ ನ ಕನ್ಸಿಡರ್ ಮಾಡಿದ್ರೆ ಅಲ್ಲೂ ಕೂಡ ನೀವು ಎರಡು ಕಡೆ ಪ್ಯಾರಲಲ್ ಲೈನ್ಸ್ ನ ಅಬ್ಸರ್ವ್ ಮಾಡ್ಬೋದು. ಒಂದು ವರ್ಟಿಕಲ್ ಏನಿದೆ ಅದನ್ನ ಕನ್ಸಿಡರ್ ಮಾಡಿದ್ರೆ ಅದು ಕೂಡ ಒಂದಕ್ಕೊಂದು ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಇನ್ನೊಂದು ಸಪೋರ್ಟಿವ್, ಅಂದ್ರೆ ನಾವು ಮೇಲ್ ಏರ್ಲಿಕ್ಕೆ ಏನು ಸಪೋರ್ಟಿವ್ ಆಗಿ ತಗೋತೀವಿ ಅದನ್ನ ಹಾರಿಜಾಂಟಲ್ ಮಾತ್ರ ಕನ್ಸಿಡರ್ ಮಾಡಿದ್ರೆ ಅದು ಕೂಡ ಒಂದಕ್ಕೊಂದು ಪ್ಯಾರಲಲ್ ಆಗಿದೆ. ನೆಕ್ಸ್ಟ್ ಬಂದು ಪರ್ಪೆಂಡಿಕ್ಯುಲರ್ ಲೈನ್ಸ್. ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಟು ಡಿಸ್ಟಿಂಕ್ಟ್ ಲೈನ್ಸ್ ವಿಚ್ ಇಂಟರ್ಸೆಕ್ಟ್ ಅಟ್ ಈಚ್ ಅದರ್ ಅಟ್ 90 ಡಿಗ್ರಿ ಆರ್ ಕಾಲ್ಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳಿದ್ರೆ, ಒಂದಕ್ಕೊಂದು 90 ಡಿಗ್ರೀಸ್ ಎಲ್ಲ ಇಂಟರ್ಸೆಕ್ಟ್ ಆಗ್ಬೇಕು ಅಂತ ಲೈನ್ಸ್ ನಾವು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಪರ್ಪೆಂಡಿಕ್ಯುಲರ್, ನಾನು ಇಲ್ಲಿ ಏನ್ ಎಕ್ಸಾಂಪಲ್ಸ್ ಹಾಕಿದ್ದೀನಿ, ಫಸ್ಟ್ ಒಂದು ಎರಡು ಲೈನ್ಸ್ ಇದೆ, ಯಾವಾಗ್ಲೂ ಲೈನ್ಸ್ ಅಥವಾ ರೇಸೆ ಆಗ್ಬೇಕು ಅಂತ ಏನಿಲ್ಲ, ಲೈನ್ ಸೆಗ್ಮೆಂಟ್ಸ್ ಕೂಡ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ಬೋದು. ಸೆಕೆಂಡ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಏನಿದೆ ಅದೆರಡು ಕೂಡ ಲೈನ್ ಸೆಗ್ಮೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒಂದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ, ಅದ್ ಒಂದು ನಾವು ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ತಗೊಂಡಾಗ ಹೆಚ್ಚಾಗಿ ಗ್ರಾಫ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಏನ್ ಫಿಗರ್ ಹಾಕಿದೀನಿ ಥರ್ಡ್ ಒನ್ ಅದು XY ಪ್ಲೇನ್ ಅಂತ ಹೇಳಿ. ಇದೆಲ್ಲ ಎಕ್ಸಾಂಪಲ್ಸ್ ಫಾರ್
perpendicular lines which are intersect at 90 degree. ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡೋದಾದ್ರೆ, ಸೊ ನೀವು ಜಾಮಿಟ್ರಿ ಬಾಕ್ಸ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಸೆಟ್ ಸ್ಕ್ವೇರ್ಸ್ ಅಂತ ಎರಡು ಬರುತ್ತೆ, ಟ್ರಯಾಂಗಲ್ ಶೇಪ್ ಇರೋಂಥದ್ದು. ಅದರಲ್ಲಿ ಕೂಡ ಒನ್ ಆಂಗಲ್ 90 ಡಿಗ್ರಿ ಆಗಿರುತ್ತೆ. ಸೊ ಅದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎರಡು ಸೆಟ್ ಸ್ಕ್ವೇರ್ಸ್ ಇರುತ್ತೆ, ಒಂದು 90 ಡಿಗ್ರಿ, ಇನ್ನ ಎರಡು ಆಂಗಲ್ಸ್ 45 ಡಿಗ್ರಿ ಇರುತ್ತೆ. ಇನ್ನೊಂದು ಸೆಟ್ ಸ್ಕ್ವೇರ್ ಅಲ್ಲಿ ಒಂದು 90 ಡಿಗ್ರಿ ಇದ್ರೆ ಇನ್ನ ಎರಡು ಆಂಗಲ್ 60 ಡಿಗ್ರಿ ಮತ್ತೆ 30 ಡಿಗ್ರಿ ಇರುತ್ತೆ. ಇನ್ನೊಂದು ಆಲ್ಮೋಸ್ಟ್ ಫಸ್ಟ್ ಏಡ್ ಬಾಕ್ಸ್ ಅಂತ ತಗೊಂಡಾಗ ಫಸ್ಟ್ ಏಡ್ ಅಂದಿದ ತಕ್ಷಣ ನಮ್ಮ ಮೈಂಡಿಗೆ ಬರುವಂತಹ ಪ್ಲಸ್ ಮಾರ್ಕ್. ಸೊ ಅದು ಕೂಡ ಎರಡು ಲೈನ್ಸ್ 90 ಡಿಗ್ರೀಸ್ ಅಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ. ಅದು ಕೂಡ ಪರ್ಪೆಂಡಿಕ್ಯುಲರ್ ಲೈನ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ನಾನು ಜಸ್ಟ್ ಇದನ್ನ ನಿಮ್ಗೆ ಎಕ್ಸಾಂಪಲ್ಸ್ಗೋಸ್ಕರ 1 or 2 ಎಕ್ಸಾಂಪಲ್ಸ್ ಹಾಕಿದ್ದೀನಿ. ನೀವು ಇದೇ ರೀತಿ ತುಂಬಾ ಎಕ್ಸಾಂಪಲ್ಸ್ ನ ನೀವು ಡೈಲಿ ಲೈಫಲ್ಲಿ ಅಬ್ಸರ್ವ್ ಮಾಡ್ತಿರ್ತೀರಾ, ಅಲ್ಲೆಲ್ಲ ನೀವು ನೋಟಿಫೈ ಮಾಡ್ಬೋದು. ನೆಕ್ಸ್ಟ್ ಬಂದು ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್ are when are two more lines meet at a common point, they are known as intersecting lines and the point is called point of intersection. ಅಂತ ಹೇಳಿದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಲೈನ್ಸ್ ಒಂದು ಕಾಮನ್ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ, ಮೀಟ್ ಆಗ್ತಿದೆ ಅಂತ ಹೇಳಿದ್ರೆ ನಾವು ಅದನ್ನ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಆ ಪಾಯಿಂಟ್ ಕಾಮನ್ ಪಾಯಿಂಟ್ ಇರುತ್ತೆ ಅಲ್ವಾ, ಯಾವ ಕಾಮನ್ ಪಾಯಿಂಟ್ ಅಲ್ಲಿ ಎಲ್ಲಾ ಲೈನ್ಸ್ ಇಂಟರ್ಸೆಕ್ಟ್ ಆಗ್ತಿದೆ ಅಥವಾ ಮೀಟ್ ಆಗ್ತಿದೆ, ಆ ಪಾಯಿಂಟ್ ನ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆರ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದ್ರೆ, ಇಲ್ಲಿ ಏನ್ ಫಿಗರ್ಸ್ ಹಾಕಿದ್ದೀನಿ ಇದೆಲ್ಲ ಕೂಡ ಎಕ್ಸಾಂಪಲ್ಸ್ ಫಾರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಆದ್ರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಯಾವ ಪಾಯಿಂಟ್ ಅಲ್ಲಿ ಎರಡು ಅಥವಾ ಹೆಚ್ಚು ಲೈನ್ಸ್ ಆರ್ ಲೈನ್ ಸೆಗ್ಮೆಂಟ್ಸ್ ಮೀಟ್ ಆಗುತ್ತೆ ಅದನ್ನ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ, ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಇಂಟರ್ಸೆಕ್ಟಿಂಗ್ ಲೈನ್ಗೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಕೂಡ ಹಾಕಿದ್ದೀನಿ. ಲಾಸ್ಟ್ ಅಲ್ಲಿ 4th ಒನ್ ಪ್ಲಸ್ ಮಾರ್ಕ್ ಇರೋ ಫಿಗರ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಪರ್ಪೆಂಡಿಕ್ಯುಲರ್ ಲೈನ್ ಇಂಟರ್ಸೆಕ್ಟಿಂಗ್ ಲೈನ್ ಎಕ್ಸಾಂಪಲ್ ಆಗತ್ತಾ? ಹೇಗಾಗತ್ತೆ? ಎಕ್ಸಾಂಪಲ್ ಅಲ್ಲ, ಇಂಟರ್ಸೆಕ್ಟಿಂಗ್ ಲೈನ್ ಆಗತ್ತೆ. ಹೇಗೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಇಂಟರ್ಸೆಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಲೈನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಕಂಡೀಷನ್ ಇದೆ, ಪರ್ಟಿಕ್ಯುಲರ್ ಕಂಡೀಷನ್. 90 ಡಿಗ್ರೀಸ್ ಎಲ್ಲ ಇಂಟರ್ಸೆಕ್ಟ್ ಆದ್ರೆ ಮಾತ್ರ ಅದನ್ನ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಬಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಬಂದ ಬಂದು ಮೀಟ್ ಆದ್ರೆ ಸಾಕು ಅಂತ ಹೇಳಿ. ಸೊ ಇದ್ರಿಂದ ನಾವ್ ಏನ್ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ಆಲ್ ದ ಪರ್ಪೆಂಡಿಕ್ಯುಲರ್ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್, ಬಟ್ ಆಲ್ ದ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆರ್ ನಾಟ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವ್ದು ಅಂತ ನೋಡೋದಾದ್ರೆ, ಒಂದು ಸೀಸರ್ ಹಾಕಿದ್ದೀನಿ. ನಾವು ಸೀಸರ್ ನ ಓಪನ್ ಮಾಡಿದಾಗ ಬ್ಲೇಡ್ಸ್ ಏನಿರುತ್ತೆ ಅದರಲ್ಲಿ ಶಾರ್ಪ್ ಎಡ್ಜ್ ಒಂದಕ್ಕೊಂದು ಮೀಟ್ ಆಗತ್ತೆ. ಸೊ ಅದನ್ನ ನಾವು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಥವಾ ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಅಲ್ಲೂ ಕೂಡ ನಾವು ಇಂಟರ್ಸೆಕ್ಟಿಂಗ್ ಲೈನ್ ಇಮೇಜ್ ಏನಿದೆ ಅದನ್ನ ನೋಡ್ಬೋದು. ನೆಕ್ಸ್ಟ್ ಬೈಸಿಕಲ್ ವೀಲ್ ನ ತಗೊಂಡ್ರೆ ಅಲ್ಲೂ ಕೂಡ ಮೆಟಲ್ ಸ್ಟ್ರಿಂಗ್ಸ್ ನ ಹಾಕಿರ್ತಾರೆ. ಸೊ ಅದು ಕೂಡ ಒಂದಕ್ಕೊಂದು ಇಂಟರ್ಸೆಕ್ಟ್ ಅಂದ್ರೆ ಕ್ರಾಸಿಂಗ್ ಟೈಪ್ ಹಾಕಿರ್ತಾರೆ. ಅದು ಅಲ್ಲಿ ಕೂಡ ನಾವು ಇಂಟರ್ಸೆಕ್ಟಿಂಗ್ ಲೈನ್ ಏನ್ ಬರುತ್ತೆ ಅದನ್ನ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಬಂದು ಇಲ್ಲಿ ತನಕ ಲೈನ್ಸ್, ಪಾರ್ಟ್ ಆಫ್ ಲೈನ್ ಮತ್ತೆ ಟೈಪ್ಸ್ ಅಲ್ಲಿ ಯಾವ್ಯಾವ ಬರುತ್ತೆ ಲೈನ್ಸ್ ಅಲ್ಲಿ ಅದಕ್ಕೆಲ್ಲ ಎಕ್ಸಾಂಪಲ್ಸ್ ನ ನೋಡ್ತಾ ಬಂದ್ವಿ. ನೆಕ್ಸ್ಟ್ ಆಂಗಲ್. ಆಂಗಲ್ ಅಂದ್ರೆ ಏನು ಅಂತ ನೋಡೋದಾದ್ರೆ, a figure which is formed by two rays or lines that shares a common end point is called an angle. ಅಂತ ಹೇಳಿದ್ರೆ ಎರಡು ಲೈನ್ ಆಗಿರ್ಬೋದು, ರೇಸ್ ಆಗಿರ್ಬೋದು, ಲೈನ್ ಸೆಗ್ಮೆಂಟ್ಸ್ ಆಗಿರ್ಬೋದು, ಒಂದು ಕಾಮನ್ ಎಂಡ್ ಪಾಯಿಂಟ್ ನ ಶೇರ್ ಮಾಡಿ ಒಂದು ಫಿಗರ್ ಏನ್ ಫಾರ್ಮ್ ಆಗುತ್ತೆ ಅದನ್ನ ನಾವು ಆಂಗಲ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ಇನ್ನು ಆಂಗಲ್ ಅಂತ ಹೇಳಿದ್ರೆ ಏನಕ್ಕೆ ನಾವು ಆಂಗಲ್ ನ ಮೆಷರ್ ಮಾಡ್ಬೇಕು, ಆಂಗಲ್ ಇಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂತ ನೋಡೋದಾದ್ರೆ, an angle is a measure of how much something has turned. ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನ ಫಿಕ್ಸ್ ಮಾಡಿ ಏನಾದ್ರೂ ಒಂದು ಆಬ್ಜೆಕ್ಟ್ ಆರ್ ಥಿಂಗ್ ರೊಟೇಟ್ ಆಗ್ತಿದೆ, ಟರ್ನ್ ಆಗ್ತಿದೆ ಅಂತ ಹೇಳಿದ್ರೆ ಆ ಪಾಯಿಂಟ್ ಇಂದ ಎಷ್ಟು ರೊಟೇಟ್ ಆಗಿದೆ ಅಂತ ನೋಡ್ಲಿಕ್ಕೆ ನಾವು ಆಂಗಲ್ ನ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ an angle is measured in degrees. ಮೆಷರ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೊಂದು ಯೂನಿಟ್ ಬೇಕಲ್ವಾ. ಸೊ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಅಲ್ಲಿ ನಾವು ಆಂಗಲ್ ನ ಮೆಷರ್ ಮಾಡ್ತೀವಿ. ಆಂಗಲ್ಸ್ ಕ್ಯಾನ್ ಬಿ ಬಿಟ್ವೀನ್ 0 ಡಿಗ್ರಿ ಇಂದ 360 ಡಿಗ್ರಿ ವರೆಗೂ ಕೂಡ ನಾವು ಆಂಗಲ್ ನ ಮೆಷರ್ ಮಾಡ್ಬೋದು. ದ ಕಾಮನ್ ಎಂಡ್ ಪಾಯಿಂಟ್ ಈಸ್ ಕಾಲ್ಡ್ ದ ವರ್ಟೆಕ್ಸ್ ಆಫ್ ದ ಆಂಗಲ್. ಒಂದು ಕಾಮನ್ ಎಂಡ್ ಪಾಯಿಂಟ್ ನ ಶೇರ್ ಮಾಡಿ ಎರಡು ರೇಸ್ ಅಥವಾ ಲೈನ್ಸ್ ಇಂಟರ್ಸೆಕ್ಟ್ ಆದ್ರೆ ನಾನು ಆಂಗಲ್ ಫಾರ್ಮೇಶನ್ ಆಗತ್ತೆ ಅಂತ ಹೇಳಿದೆ ಡೆಫಿನೇಷನ್ ಅಲ್ಲಿ. ಸೊ ಆ ಕಾಮನ್ ಎಂಡ್ ಪಾಯಿಂಟ್ ಇರುತ್ತಲ್ವಾ ಅದನ್ನ ನಾವು ವರ್ಟೆಕ್ಸ್ ಆಫ್ ದಟ್ ಆಂಗಲ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ಅಲ್ಲಿ ಎ ಅಂಡ್ ಬಿ ಅನ್ನ ಎರಡು ಆರೋಸ್ ಒಂದು ಕಾಮನ್ ಎಂಡ್ ಪಾಯಿಂಟ್ ನ ಶೇರ್ ಮಾಡಿದೆ. ಸೊ ಆ ಫಿಗರ್ ಏನಿದೆ ಅದನ್ನ ನಾವು ಆಂಗಲ್ ಅಂತ ಹೇಳಿ
ಕರಿತೀವಿ. ಅಲ್ಲಿ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಅದು ಆಂಗಲ್ ನ ತೋರಿಸ್ಲಿಕ್ಕೆ ನಾವು ಯೂಸ್ ಮಾಡೋಂತ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಓ ಅಂತ ನೇಮಿಂಗ್ ಮಾಡಿದ್ದೀನಿ. ಓ ಇಸ್ ದ ವರ್ಟೆಕ್ಸ್ ಆಫ್ ದಟ್ ಆಂಗಲ್. ವರ್ಟೆಕ್ಸ್ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಏನ್ ಕಾಮನ್ ಪಾಯಿಂಟ್ ಇರುತ್ತೆ ಅದನ್ನ ನಾವು ವರ್ಟೆಕ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆಂಗಲ್ ಅಲ್ಲಿ ನಾವು ಬೇಸ್ಡ್ ಆನ್ ದೇರ್ ಮೆಷರ್ಸ್ ಮೇನ್ ಆಗಿ 6 ಟೈಪ್ಸ್ ಆಫ್ ಆಂಗಲ್ಸ್ ನ ನೋಡ್ತೀವಿ. ಸೊ ಟೈಪ್ಸ್ ಆಫ್ ಆಂಗಲ್ ಬೇಸ್ಡ್ ಆನ್ ದೇರ್ ಮೆಷರ್ಸ್ ಯಾವ್ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ, ಟೈಪ್ಸ್ ಆಫ್ ಆಂಗಲ್ಸ್ ಬೇಸ್ಡ್ ಆನ್ ದೇರ್ ಮೆಷರ್ಸ್. ಮೆಷರ್ಸ್ ಅಂತ ಹೇಳಿದ್ರೆ ನಾವು ಮೆಷರ್ ಮಾಡಿದಾಗ ಆಂಗಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅದು ಅಂತ ಹೇಳಿ. ಅದ್ರಲ್ಲಿ ಮೇನ್ ಆಗಿ ನಾವು 6 ಟೈಪ್ಸ್ ನ ನೋಡ್ತೀವಿ. ಫಸ್ಟ್ ಒನ್ ಅಕ್ಯೂಟ್ ಆಂಗಲ್, ಸೆಕೆಂಡ್ ಒನ್ ರೈಟ್ ಆಂಗಲ್, ಥರ್ಡ್ ಒನ್ ಅಬ್ಟ್ಯೂಸ್ ಆಂಗಲ್, ಫೋರ್ತ್ ಒನ್ ರಿಫ್ಲೆಕ್ಸ್ ಆಂಗಲ್, ಫಿಫ್ತ್ ಒನ್ ಸ್ಟ್ರೈಟ್ ಆಂಗಲ್, ಸಿಕ್ಸ್ತ್ ಒನ್ ಕಂಪ್ಲೀಟ್ ಆಂಗಲ್. ಸೊ ಈ 6 ಟೈಪ್ಸ್ ಆಫ್ ಆಂಗಲ್ಸ್ ಕೂಡ ಒಂದೊಂದು ಮೆಷರ್ಮೆಂಟ್ ನ ತೋರಿಸ್ತಾ ಹೋಗುತ್ತೆ. ಸೊ ಒಂದೊಂದಾಗಿ ಈಗ ಯಾವ ಆಂಗಲ್ ಎಷ್ಟು ಮೆಷರ್ಸ್ ನ ತೋರಿಸುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಅಕ್ಯೂಟ್ ಆಂಗಲ್. An acute angle is an angle that measures less than 90 ಡಿಗ್ರಿ ಅಂತ ಹೇಳಿದ್ರೆ 90 ಡಿಗ್ರೀಸ್ ಗಿಂತ ಕಡಿಮೆ ಮೆಷರ್ ಮಾಡಿದ್ರೆ ಅಂತ ಆಂಗಲ್ಸ್ ನಾವು ಅಕ್ಯೂಟ್ ಆಂಗಲ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಇದನ್ನ ಲಘು ಕೋನ ಅಂತ ಕೂಡ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ನನ್ನ ಅಕ್ಯೂಟ್ ಆಂಗಲ್ ಯಾವ ರೀತಿ ಇರುತ್ತೆ ಅಂತ ಒಂದು ಫಿಗರ್ ಹಾಕಿದ್ದೀನಿ. ಅಂಡ್ ದೆನ್ 2 ಮೆಷರ್ ಇರೋಂತಹ ಆಂಗಲ್ಸ್ ಕೂಡ ಬರ್ದಿದ್ದೀನಿ. ಒಂದು 30 ಡಿಗ್ರಿ ಇದೆ, 45 ಡಿಗ್ರಿ ಇದೆ, ಲೆಸ್ ದನ್ 90 ಡಿಗ್ರಿ, ಈವನ್ 89 ಡಿಗ್ರೀಸ್ ಕೂಡ ಎಕ್ಸಾಂಪಲ್ ಫಾರ್ ಅಕ್ಯೂಟ್ ಆಂಗಲ್ ಆಗತ್ತೆ. ನೆಕ್ಸ್ಟ್ ಬಂದು ರೈಟ್ ಆಂಗಲ್. ಎ ರೈಟ್ ಆಂಗಲ್ ಇಸ್ ಅನ್ ಆಂಗಲ್ ದಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 90 ಡಿಗ್ರೀಸ್. ಪರ್ಪೆಂಡಿಕ್ಯುಲರ್ ಲೈನ್ಸ್ ಹೇಳ್ಬೇಕಿದ್ರು ಕೂಡ ನಾನು ಹೇಳಿದ್ದೀನಿ ಎಕ್ಸಾಕ್ಟ್ ಆಗಿ 90 ಡಿಗ್ರಿಗೆ ಇಂಟರ್ಸೆಕ್ಟ್ ಆಗ್ಬೇಕು ಅಂತ ಹೇಳಿ. ಸೊ ಆಂಗಲ್ ಫಾರ್ಮೇಶನ್ ಆಗ್ಬೇಕಿದ್ರೆ ಎರಡು ಲೈನ್ 90 ಡಿಗ್ರೀಸ್ ಅಲ್ಲಿ ಎಕ್ಸಾಕ್ಟ್ 90 ಡಿಗ್ರೀಸ್ ಅಲ್ಲಿ ಇಂಟರ್ಸೆಕ್ಟ್ ಆಯ್ತು ಅಂತ ಹೇಳಿದ್ರೆ ಆಗ ನಮ್ಗೆ ರೈಟ್ ಆಂಗಲ್ ಫಾರ್ಮೇಶನ್ ಆಗತ್ತೆ. ಸೊ ಎಕ್ಸಾಂಪಲ್, ರೈಟ್ ಆಂಗಲ್ ಫಾರ್ಮೇಶನ್ ಒಂದು ಎಲ್ ಶೇಪ್ ಬರುತ್ತೆ. ಸೊ ಅಲ್ಲೇನ್ 90 ಡಿಗ್ರೀಸ್ ಮೆಷರ್ ಮಾಡುತ್ತೆ ಅದನ್ನೆಲ್ಲ ನಾವು ಎಕ್ಸಾಂಪಲ್ಸ್ ಫಾರ್ ರೈಟ್ ಆಂಗಲ್ಸ್ ಅಂತ ನೋಡ್ಬೋದು. ನೆಕ್ಸ್ಟ್ ಅಬ್ಟ್ಯೂಸ್ ಆಂಗಲ್. An obtuse angle is an angle that measures greater than 90 degrees but less than 180 degree. 90 ಡಿಗ್ರಿಗಿನ್ನ ಎಬೋವ್ ಇರಬೇಕು ಬಟ್ ಬಿಲೋ 180 ಡಿಗ್ರಿ ಇರಬೇಕು ಅಂತ ಆಂಗಲ್ಸ್ ನಾವು ಅಬ್ಟ್ಯೂಸ್ ಆಂಗಲ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ಜಸ್ಟ್ ಯಾವ ಶೇಪ್ ಅಲ್ಲಿ ಬರುತ್ತೆ ಫಿಗರ್ ಬರ್ದಾಗ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಕೊಂಡು ಹೋಗಿದ್ದೀನಿ ಸ್ಟಾರ್ಟಿಂಗು. ನೆಕ್ಸ್ಟ್ 1 or 2 ಮೆಷರ್ಸ್ ನ ಕೊಟ್ಟಿದ್ದೀನಿ. ಸೊ ಇಲ್ಲಿ 140 ಡಿಗ್ರಿ ಅಂತ ಕೊಟ್ಟಿದ್ದೀನಿ. ಸೊ ಅದೊಂದೇ ಅಲ್ಲ, 110 ಡಿಗ್ರಿ ಎಬೋವ್ 90 ಡಿಗ್ರಿ ಅಂತ ಹೇಳಿದ್ರೆ 91 ಡಿಗ್ರೀಸ್ ಇಂದ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ 105 ಡಿಗ್ರೀಸ್, 120 ಡಿಗ್ರಿ, 135 ಡಿಗ್ರಿ. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಅಬ್ಟ್ಯೂಸ್ ಆಂಗಲ್ಸ್. ಸೊ ಆಂಗಲ್ ನ ಬರಿಬೇಕಿದ್ರೆ ನಾವು ಈ ಸಿಂಬಲ್ ನ ಯೂಸ್ ಮಾಡ್ತೀವಿ. ಸೊ ಆಂಗಲ್ 105 ಡಿಗ್ರಿ, 120 ಡಿಗ್ರಿ, ನಾವೇನ್ ಎಲ್ ಶೇಪ್ ಹಾಕ್ತಿವಿ ಅಥವಾ ಮೇಲ್ಗಡೆ ಕ್ಯಾಪ್ ಟೈಪ್ ಯೂಸ್ ಮಾಡಿದ್ರೆ ಅದು ಆಂಗಲ್ ಅಂತ ಹೇಳಿ ಯೂಸ್ ಮಾಡ್ಬೇಕು ರೀಡ್ ಮಾಡ್ಬೇಕಿದ್ರೆ. ಸೊ ನೀವು ಜಸ್ಟ್ 105 ಡಿಗ್ರೀಸ್ ಅಂತ ಬರ್ದಾಗ ಸುಮ್ನೆ ನಾವು ಅದು ಆಂಗಲ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಅಂತ ಹೇಳಿದ್ರೆ ಆಂಗಲ್ ಮೆಷರ್ಮೆಂಟ್ ಮಾಡ್ತಿದೀವಿ ಅಂತ ಗೊತ್ತಾಗುತ್ತೆ. ಬಟ್ ಸಿಂಬಲ್ ಹಾಕ್ದಾಗ ನಮ್ಗೆ ಎಕ್ಸಾಕ್ಟ್ ಆಗಿ ಆಂಗಲ್ ಮೆಷರ್ಮೆಂಟ್ ಹೇಳ್ತಿದೀವಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ರಿಫ್ಲೆಕ್ಸ್ ಆಂಗಲ್. ಎ ರಿಫ್ಲೆಕ್ಸ್ ಆಂಗಲ್ ಇಸ್ ಅನ್ ಆಂಗಲ್ ದಟ್ ಮೆಷರ್ಸ್ ಗ್ರೇಟರ್ ದ್ಯಾನ್ 180 ಡಿಗ್ರಿ ಬಟ್ ಲೆಸ್ ದ್ಯಾನ್ 360 ಡಿಗ್ರಿ ಅಂತ ಹೇಳಿದ್ರೆ 180 ಡಿಗ್ರಿಗಿನ್ನ ಜಾಸ್ತಿ ಇರಬೇಕು, 360 ಡಿಗ್ರಿಗಿನ್ನ ಕಡಿಮೆ ಇರಬೇಕು. ಆ ಮೆಷರ್ಮೆಂಟ್ ಇರೋ ಅಂತ ಆಂಗಲ್ ನ ನಾವು ಏನಂತ ಹೇಳ್ತೀವಿ, ರಿಫ್ಲೆಕ್ಸ್ ಆಂಗಲ್ ಅಂತ ಹೇಳಿ ಕರಿತೀವಿ.
ಸೊ ರಿಫ್ಲೆಕ್ಸ್ ಆಂಗಲ್ಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ 190 ಡಿಗ್ರಿ ಇದೆ, 300 ಡಿಗ್ರಿ ಇದೆ. ಸೊ ಇನ್ನ ತುಂಬಾ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು ನೀವು. 200 ಡಿಗ್ರಿ, 210 ಡಿಗ್ರಿ, ದೀಸ್ ಆರ್ ಆಲ್ ದ 185 ಡಿಗ್ರಿ, ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ರಿಫ್ಲೆಕ್ಸ್ ಆಂಗಲ್. ದೆನ್ ಎಕ್ಸಾಕ್ಟ್ 90 ಡಿಗ್ರಿ ಇದ್ದಾಗ ರೈಟ್ ಆಂಗಲ್ ಆಗುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ರಿಫ್ಲೆಕ್ಸ್ ಆಂಗಲ್ ಅಂತ ಬಂದಾಗ ಗ್ರೇಟರ್ ದನ್ 180 ಡಿಗ್ರಿ ಆಯ್ತು. ಆದ್ರೆ ಎಕ್ಸಾಕ್ಟ್ 180 ಡಿಗ್ರಿ ಇದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ ನೆಕ್ಸ್ಟ್ ಸ್ಟ್ರೈಟ್ ಆಂಗಲ್. ಎ ಸ್ಟ್ರೈಟ್ ಆಂಗಲ್ ಇಸ್ ಅನ್ ಆಂಗಲ್ ದಟ್ ಮೆಷರ್ಸ್ 180 ಡಿಗ್ರೀಸ್. 180 ಡಿಗ್ರಿ ಮೆಷರ್ ಮಾಡ್ತಿದೆ ಅಂತ ಹೇಳಿದ್ರೆ ನಾವು ಅದನ್ನ ಸ್ಟ್ರೈಟ್ ಆಂಗಲ್ ಅಂತ ಹೇಳಿ ಕರಿತೀವಿ. ಸ್ಟ್ರೈಟ್ ಆಂಗಲ್ ಯಾವಾಗ್ಲೂ ಒಂದು ಸ್ಟ್ರೈಟ್ ಲೈನ್ ಮೇಲೆ ಫಾರ್ಮೇಶನ್ ಆಗುತ್ತೆ. ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಆಂಗಲ್ ಫಾರ್ಮೇಶನ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ಆಂಗಲ್. ಕಂಪ್ಲೀಟ್ ಆಂಗಲ್ ಅಂತ ಬಂದಾಗ ಎ ಕಂಪ್ಲೀಟ್ ಆಂಗಲ್ ಇಸ್ ಅನ್ ಆಂಗಲ್ ದಟ್ ಮೆಷರ್ಸ್ ಎಕ್ಸಾಕ್ಟ್ಲಿ 360 ಡಿಗ್ರೀಸ್ ಫಾರ್ಮಿಂಗ್ ಫುಲ್ ರೊಟೇಷನ್ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ರೊಟೇಷನ್, ಕಂಪ್ಲೀಟ್ ಟರ್ನ್ ಆಯಿತು ಅಂತ ಹೇಳಿದ್ರೆ ನಾವು ಅದನ್ನ 360 ಡಿಗ್ರಿ. ಈಗ ಸರ್ಕಲ್ ಅಂತ ತಗೊಂಡಾಗ ಅದ್ರದ್ದು ಆಂಗಲ್ ಮೆಷರ್ಮೆಂಟ್ ಕೂಡ 360 ಡಿಗ್ರಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ರೊಟೇಷನ್ ಆಗತ್ತೆ ಅಲ್ಲಿ ಅಂತ ಹೇಳಿ. ಹಂಗಿದ್ರೆ ಇವಾಗ 360 ಡಿಗ್ರಿ ಮತ್ತೆ 180 ಡಿಗ್ರಿ ಎರಡನ್ನೂ ತಗೊಂಡಾಗ 180 ಡಿಗ್ರಿ ಏನ್ ಸ್ಟ್ರೈಟ್ ಲೈನ್ ಬರುತ್ತೆ, 0 ಡಿಗ್ರಿ ತಗೊಂಡಾಗ್ಲೂ ಕೂಡ ಅದೇ ಹಾರಿಜಾಂಟಲ್ ಲೈನ್ ಬರುತ್ತೆ. ಹಾಗಿದ್ರೆ 180 ಡಿಗ್ರಿ 0 ಡಿಗ್ರಿ ಎರಡು ಸೇಮ್ ಅಂತ ಹೇಳಿದ್ರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ 0 ಡಿಗ್ರಿಲಿ ರೊಟೇಷನ್ ಆಗಿರಲ್ಲ, ನೋ ರೊಟೇಷನ್ ಅಂತ ಹೇಳಿ ಅರ್ಥ. ಬಟ್ 180 ಡಿಗ್ರಿ ಅಂತ ಬಂದಾಗ ಅಲ್ಲಿ ಹಾಫ್ ರೊಟೇಷನ್ ಆಗಿರುತ್ತೆ, ಹಾಫ್ ಆಫ್ ದಿ ಸರ್ಕಲ್, ಒಂದು ಸೆಮಿ ಸರ್ಕಲ್ ಸಿಗತ್ತೆ ನಮಗೆ. ಸೊ ಹಾಫ್ ರೊಟೇಷನ್ ಆಗಿರೋದನ್ನ ನಾವು 180 ಡಿಗ್ರಿ ಅಂತ ತಗೋತೀವಿ. ರೊಟೇಷನ್ ಆಗಿಲ್ಲ, ಅಲ್ಲಿ ಏನು ರೊಟೇಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನ 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ 360 ಡಿಗ್ರಿಗೆ ಬಂದಾಗ ನಾವು 0 ಡಿಗ್ರಿ ಏನ್ ಸ್ಟಾರ್ಟ್ ಮಾಡಿರ್ತೀವಿ 360 ಡಿಗ್ರಿ ಕೂಡ ಬಂದು ಅಲ್ಲೇ ಎಂಡ್ ಆಗುತ್ತೆ. ಅಂದ್ರೆ ಬ್ಯಾಕ್ ಟು ರಿಟರ್ನ್ ಟು ಒರಿಜಿನಲ್ ಪಾಯಿಂಟ್ ಅಂತ ಹೇಳಿ, ಮೊದ್ಲು ಏನ್ ಪೊಸಿಷನ್ ಅಲ್ಲಿ ಇತ್ತು ಅದೇ ಪೊಸಿಷನ್ ಬಂದು ಒಂದು ಕಂಪ್ಲೀಟ್ ರೊಟೇಷನ್ ಆದ್ಮೇಲೆ ಅಲ್ಲಿ ಬಂದು ಮತ್ತೆ ಅದೇ ಪಾಯಿಂಟ್ ಗೆ ಬ್ಯಾಕ್ ಆದಾಗ ಅದನ್ನ ನಾವು ಕಂಪ್ಲೀಟ್ ಒನ್ ಆಂಗಲ್, ಅದು 360 ಡಿಗ್ರಿ ಆಗಿರುತ್ತೆ, ಒನ್ ಕಂಪ್ಲೀಟ್ ಆಂಗಲ್. ಸೊ ಅದನ್ನ ನಾವು ಕಂಪ್ಲೀಟ್ ಒನ್ ಸರ್ಕಲ್ ಅಂತಾನು ಕೂಡ ಕನ್ಸಿಡರ್ ಮಾಡ್ಬೋದು. ಸೊ 0 ಡಿಗ್ರಿ, 180 ಡಿಗ್ರಿ, 360 ಡಿಗ್ರಿ ಮೂರನ್ನು ಕೂಡ ಈಗ ಡಿಸ್ಟಿಂಗ್ವಿಶ್ ಮಾಡಿ ನಿಮಗೆ ಗೊತ್ತಿರಬೇಕು. 0 ಡಿಗ್ರಿ ಅಂತ ಹೇಳಿದ್ರೆ ರೊಟೇಷನ್ ಆಗಿರಲ್ಲ, 180 ಡಿಗ್ರಿ ಅಂತ ಹೇಳಿದ್ರೆ ಹಾಫ್ ರೊಟೇಷನ್ ಆಗಿರುತ್ತೆ, 360 ಡಿಗ್ರಿ ಅಂತ ತಗೊಂಡಾಗ ಒಂದು ಕಂಪ್ಲೀಟ್ ರೊಟೇಷನ್ ಆಗಿರುತ್ತೆ. ಸೊ ಇದಿಷ್ಟು ಬೇಸ್ಡ್ ಆನ್ ದ ಮೆಷರ್ಸ್ ಆಫ್ ಆಂಗಲ್ಸ್ ಆರ್ ಟೈಪ್ ಯಾವ್ಯಾವ್ದು ಬರುತ್ತೆ ಅಂತ ನೋಡಿದ್ವಿ. ಇನ್ನ 2 ಟೈಪ್ಸ್ ಆಫ್ ಆಂಗಲ್ಸ್ ಇದೆ, ಅದ್ ಯಾವ್ಯಾವ್ದು ಅಂತ ನೋಡೋದಾದ್ರೆ ಫಸ್ಟ್ ಒನ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳಿ. ಅಂದ್ರೆ ಏನು ಅಂತ ನೋಡೋದಾದ್ರೆ when the sum of two angles is equal to 90 degrees they are called complementary angles. ಯಾವ್ದಾದ್ರು ಎರಡು ಆಂಗಲ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ಅದೆರಡು ಆಡ್ ಅಪ್ ಮಾಡಿದಾಗ ನಮಗೆ ಸಮ್ ಎಷ್ಟಾಗಿರ್ಬೇಕು, ಈಕ್ವಲ್ ಟು 90 ಡಿಗ್ರೀಸ್ ಆಗಿರ್ಬೇಕು. ಅಂತಹ ಆಂಗಲ್ಸ್ ನಾವು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್ ನೋಡಿದ್ರೆ ಅಲ್ಲಿ 30 ಡಿಗ್ರಿ ಮತ್ತೆ 60 ಡಿಗ್ರಿ ಕೊಟ್ಟಿದ್ದೀನಿ, ಎರಡನ್ನೂ ಆಡ್ ಅಪ್ ಮಾಡಿದ್ರೆ ನಿಮಗೆ 90 ಡಿಗ್ರಿನ ಆನ್ಸರ್ ಬರುತ್ತೆ. ನೆಕ್ಸ್ಟ್ 45 ಡಿಗ್ರಿ ಪ್ಲಸ್ 45 ಡಿಗ್ರಿ ಇದೆ, 50 ಡಿಗ್ರಿ 40 ಡಿಗ್ರಿ, 70 ಡಿಗ್ರಿ 20 ಡಿಗ್ರಿ, ನೆಕ್ಸ್ಟ್ 55 ಡಿಗ್ರಿ 35 ಡಿಗ್ರಿ. ಏನ್ ಪೇರ್ ಆಫ್ ಆಂಗಲ್ಸ್ ಇದೆ ಅದು ಆಡ್ ಅಪ್ ಮಾಡಿದ್ರೆ ಸಮ್ ಏನಾಗುತ್ತೆ 90 ಡಿಗ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ಕಾಂಪ್ಲಿಮೆಂಟರಿ ಆಂಗಲ್ ಆಫ್ 70 ಡಿಗ್ರಿ ಅಂತ ಕೇಳಿದ್ರೆ ನೀವು ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಕಾಂಪ್ಲಿಮೆಂಟರಿ ಆಂಗಲ್ ಆಗ್ಬೇಕು ಅಂತ ಹೇಳಿದ್ರೆ ಏನಾಗ್ಬೇಕು, ಎರಡು ಆಂಗಲ್ಸ್ ನ ಆಡ್ ಮಾಡಿದ್ರೆ ನಮಗೆ 90 ಡಿಗ್ರೀಸ್ ಆನ್ಸರ್ ಬರ್ಬೇಕು. ಸೊ ಒನ್ ಆಂಗಲ್ದು ಮಾತ್ರ ಮೆಷರ್ಮೆಂಟ್ ಕೊಟ್ಟಿದ್ದಾರೆ, ದಟ್ ಈಸ್ 70 ಡಿಗ್ರಿ ಅಂತ ಹೇಳಿ. ಸೊ 90 ಡಿಗ್ರಿ ಮೈನಸ್ 70 ಡಿಗ್ರಿ ಮಾಡಿದ್ರೆ ನಮಗೆ 20 ಡಿಗ್ರಿ ಏನ್ ರಿಮೈನಿಂಗ್ ಆನ್ಸರ್ ಬರುತ್ತೆ, ದಟ್ ಈಸ್ ದ ಕಾಂಪ್ಲಿಮೆಂಟರಿ ಆಂಗಲ್ ಆಫ್ ದ ಗಿವನ್ ಕಾಂಪ್ಲಿಮೆಂಟರಿ ಆಂಗಲ್. ನೆಕ್ಸ್ಟ್ ಬಂದು supplementary angles. When the sum of two angles is equal to 180 degrees, they are called supplementary angles. Complementary ಅಂತ ಬಂದಾಗ ಆಡ್ ಮಾಡಿದಾಗ ಸಮ್ 90 ಡಿಗ್ರಿ ಆಗಬೇಕು. ಬಟ್ ಸಪ್ಲಿಮೆಂಟರಿ ಅಂತ ಬಂದಾಗ ಟೂ ಆಂಗಲ್ಸ್ ನ ಆಡ್ ಮಾಡಿದಾಗ ನಮಗೆ ಆಂಗಲ್ ಮೆಷರ್ಮೆಂಟ್ ಈಕ್ವಲ್ ಟು 180 ಡಿಗ್ರಿ ಆಗಬೇಕು. ಅಂತಹ ಆಂಗಲ್ಸ್ ನಾವು ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ 90 ಡಿಗ್ರಿ ಮತ್ತೆ 90 ಡಿಗ್ರಿ ಇದೆ, 120 ಡಿಗ್ರಿ 60 ಡಿಗ್ರಿ, 130 ಡಿಗ್ರಿ ಮತ್ತೆ 50 ಡಿಗ್ರಿ. ಇದ್ರಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಕ್ವಶನ್ಸ್ ರಿಪೀಟ್ ಆಗ್ಬೋದು, ಕೇಳ್ಬೋದು ನಿಮ್ಗೆ. ಈಗ ವಾಟ್ ಈಸ್ ದ ಸಪ್ಲಿಮೆಂಟರಿ ಆಂಗಲ್ ಆಫ್ 120 ಡಿಗ್ರಿ ಅಂತ ಕೇಳಿದ್ರೆ ನಿಮ್ಗೆ, ಸೊ ಈಕ್ವಲ್ ಎರಡು ಆಂಗಲ್ ನ ಆಡ್ ಮಾಡಿದಾಗ 180 ಡಿಗ್ರಿಗೆ ಈಕ್ವಲ್ ಆಗ್ಬೇಕಲ್ವಾ. ಸೊ ಒಂದು ಸಪ್ಲಿಮೆಂಟರಿ ಆಂಗಲ್ ನ ನಿಮಗೆ ಕೊಟ್ಟಿದ್ದಾರೆ. ಸೊ 180 ಮೈನಸ್ 120 ಡಿಗ್ರಿ ಮಾಡಿದಾಗ ನಿಮ್ಗೆ ಆನ್ಸರ್ ಏನು 60 ಡಿಗ್ರಿ ಬರುತ್ತೆ.
ಸೊ ದಟ್ ಈಸ್ ದ ಕಾಂಪ್ಲಿಮೆಂಟರಿ ಆಂಗಲ್ ಆಫ್ 120 ಡಿಗ್ರಿ, ಸಾರಿ ಸಪ್ಲಿಮೆಂಟರಿ ಆಂಗಲ್ ಆಫ್ 120 ಡಿಗ್ರಿ ಆಗುತ್ತೆ. ಸೊ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಬಂದಾಗ 90 ಡಿಗ್ರೀಸೇ ಇರಬೇಕು ಆಡ್ ಮಾಡಿದಾಗ. ಸಪ್ಲಿಮೆಂಟರಿ ಆಂಗಲ್ ಅಂತ ಬಂದಾಗ ಎರಡು ಆಂಗಲ್ಸ್ ನ ಆಡ್ ಮಾಡಿದಾಗ ನಮ್ಗೆ ಏನ್ ಮೆಷರ್ ಆಗಿರ್ಬೇಕು, ಅದು ಈಕ್ವಲ್ ಟು 180 ಡಿಗ್ರೀಸ್ ಆಗಿರ್ಬೇಕು. ಸೊ ಇದಿಷ್ಟು ಸ್ಪೆಷಲ್ 2 ಟೈಪ್ಸ್ ಆಫ್ ಆಂಗಲ್ಸ್, ಕಾಂಪ್ಲಿಮೆಂಟರಿ ಮತ್ತೆ ಸಪ್ಲಿಮೆಂಟರಿ ಆಂಗಲ್ಸ್. ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ, ಇವಾಗ ಲೈನ್ಸ್ ಅಲ್ಲಿ ನಾನು ಪ್ಯಾರಲಲ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್ ಮತ್ತೆ ಪಾರ್ಟ್ ಆಫ್ ಲೈನ್ಸ್ ಅಂತ ಬಂದಾಗ ರೇ, ಲೈನ್ ಸೆಗ್ಮೆಂಟ್ ಇದೆಲ್ಲ ಹೇಳ್ದೆ. ಇನ್ನೊಂದ್ ಏನ್ ಬರುತ್ತೆ ಅಂತ ಹೇಳಿದ್ರೆ, ಆಂಗಲ್ ರಿಲೇಶನ್ಶಿಪ್ ಅಲ್ಲಿ ಪ್ಯಾರಲಲ್ ಲೈನ್ಸ್ ಅಂಡ್ ಟ್ರಾನ್ಸ್ವರ್ಸಲ್ ಅಂತ ಹೇಳಿ ಬರುತ್ತೆ. ಪ್ಯಾರಲಲ್ ಲೈನ್ಸ್ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ, ಹೇಳಿದ್ದೀನಿ, ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ. ಟ್ರಾನ್ಸ್ವರ್ಸಲ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇಟ್ ಈಸ್ ಆಲ್ಸೋ ಲೈನ್. ಟ್ರಾನ್ಸ್ವರ್ಸಲ್ ಕೂಡ ಲೈನ್ ಆಗಿರುತ್ತೆ, ಲೈನ್ ಸೆಗ್ಮೆಂಟ್ ಆಗಿರುತ್ತೆ. ಹಂಗಿದ್ರೆ ಏನು ಟ್ರಾನ್ಸ್ವರ್ಸಲ್ ಅಂತ ಹೇಳಿದ್ರೆ, ಎ ಸ್ಟ್ರೈಟ್ ಲೈನ್ ದಟ್ ಇಂಟರ್ಸೆಕ್ಟ್ ಟೂ ಡಿಸ್ಟಿಂಕ್ಟ್ ಲೈನ್ಸ್, ಎರಡು ಬೇರೆ ಬೇರೆ ಲೈನ್ಸ್ ಗಳನ್ನ ಇಂಟರ್ಸೆಕ್ಟ್ ಮಾಡಬೇಕು ಅಟ್ ಎ ಡಿಫ್ರೆಂಟ್ ಪಾಯಿಂಟ್. ಎರಡು ಬೇರೆ ಬೇರೆ ಪಾಯಿಂಟ್ ಗಳಲ್ಲಿ ಎರಡು ಲೈನ್ ನ ಒಂದು ಲೈನ್ ಇಂಟರ್ಸೆಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ ಅಂತ ಲೈನ್ ನಾವು ಟ್ರಾನ್ಸ್ವರ್ಸಲ್ ಅಂತ ಹೇಳಿ ಕರಿತೀವಿ. ಸೊ ಕನ್ನಡದಲ್ಲಿ ಅದಕ್ಕೆ ಭಿನ್ನಕ ಅಂತ ಕೂಡ ಕರೀತಾರೆ. ನೀವಲ್ಲಿ ಗಿವನ್ ಇಮೇಜ್ ಏನಿದೆ ಅದ್ರಲ್ಲಿ ನೋಡ್ಬೋದು, ಕೆ ಮತ್ತೆ ಎಲ್ ಎರಡು ಕೂಡ ಎರಡು ಪ್ಯಾರಲಲ್ ಲೈನ್ಸ್ ಆಗಿದೆ. ಕೆ ಅಂಡ್ ಎಲ್ ಆರ್ ದ 2 ಪ್ಯಾರಲಲ್ ಲೈನ್ಸ್ ಅಂಡ್ ಎಂ ಇಸ್ ದ ಟ್ರಾನ್ಸ್ವರ್ಸಲ್ ಲೈನ್. ಸೊ ಅದು ಎರಡು ಪ್ಯಾರಲಲ್ ಲೈನ್ಸ್ ನ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಲ್ಲಿ ಕಟ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾವು ಅದನ್ನ ಟ್ರಾನ್ಸ್ವರ್ಸಲ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಟ್ರಾನ್ಸ್ವರ್ಸಲ್ 2 ಪ್ಯಾರಲಲ್ ಲೈನ್ಸ್ ನ ಕಟ್ ಮಾಡಿದಾಗ ನಮಗೆ ಟೋಟಲ್ 8 ಆಂಗಲ್ಸ್ ಫಾರ್ಮ್ ಆಗುತ್ತೆ. ಸೊ ಫಸ್ಟ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನಿರುತ್ತೆ ಅಲ್ಲಿ 4 ಆಂಗಲ್ಸ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನಿರುತ್ತೆ ಅಲ್ಲಿ 4 ಆಂಗಲ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಹಾಗಿದ್ರೆ ಈ ಒಂದಕ್ಕೊಂದು ಆಂಗಲ್ಸ್ ರಿಲೇಶನ್ಶಿಪ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಮೇನ್ ಆಗಿ 4 ಟೈಪ್ಸ್ ಆಫ್ ಆಂಗಲ್ಸ್ ಫಾರ್ಮ್ ಆಗುತ್ತೆ. ಅದ್ಯಾವ್ಯಾವ್ದು ಅಂತ ಹೇಳಿದ್ರೆ, ಒಂದು ಕರೆಸ್ಪಾಂಡಿಂಗ್ ಆಂಗಲ್ಸ್, second one vertically opposite angle, third one alternative angles, fourth one ಬಂದು consecutive angles. ಈ 4 ಟೈಪ್ಸ್ ಆಫ್ ಆಂಗಲ್ಸ್ ಫಾರ್ಮೇಶನ್ ನಾವ್ ಯಾವಾಗ ನೋಡ್ತೀವಿ, when a transversal cuts 2 parallel lines. ಹಾಗಿದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಫಸ್ಟ್ ನೀವು ಅಲ್ಲಿ ಫಿಗರ್ ಅಬ್ಸರ್ವ್ ಮಾಡ್ಬೋದು. ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ದ ಆಂಗಲ್ಸ್ ಪ್ರೆಸೆಂಟ್ ಇನ್ ಸೇಮ್ ರಿಲೇಟಿವ್ ಪೊಸಿಷನ್ ಆಫ್ ದ ಟ್ರಾನ್ಸ್ವರ್ಸಲ್ ಅಂತ ಹೇಳಿದ್ರೆ, ಒಂದು ಆಂಗಲ್ ಪೊಸಿಷನ್ ಇನ್ನೊಂದು ಆಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ ಏನಾಗಿರುತ್ತೆ ಪೊಸಿಷನ್ಗೆ ರಿಲೇಟಿವ್ ಪೊಸಿಷನ್ ಅಲ್ಲಿ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಕರೆಸ್ಪಾಂಡಿಂಗ್ ಆಂಗಲ್ಸ್, ಫಸ್ಟ್ ಒನ್ ರಿಲೇಟಿವ್ ಪೊಸಿಷನ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಏನು ಅಂತ ನೋಡೋದಾದ್ರೆ, ಅಲ್ಲಿ ಆಂಗಲ್ 1 ಮತ್ತೆ ಆಂಗಲ್ 5 ನ ಅಬ್ಸರ್ವ್ ಮಾಡಿ. ಫಸ್ಟ್ ಇಂಟರ್ಸೆಕ್ಷನ್ ಆಫ್ ಪಾಯಿಂಟ್ ಅಲ್ಲಿ ಯಾವ ಪೊಸಿಷನ್ ನ ತಗೊಂಡಿದ್ಯೋ ಆಂಗಲ್ 1, ಆಂಗಲ್ 5 ಕೂಡ ಅದೇ ರಿಲೇಟಿವ್ ಪೊಸಿಷನ್ ಅಲ್ಲಿ ಆ ಪ್ಲೇಸ್ಮೆಂಟ್ ನ ತಗೊಂಡಿದೆ. ಅಂದ್ರೆ ಸೇಮ್ ರಿಲೇಟಿವ್ ಕಾರ್ನರ್ಸ್ ಆಫ್ ದಿ ಟ್ರಾನ್ಸ್ವರ್ಸಲ್ ಇದ್ರೆ ಅಂತಹ ಆಂಗಲ್ಸ್ ನ ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಆಂಗಲ್ 1 ಗೆ ಆಂಗಲ್ 5 ಇಸ್ ಕರೆಸ್ಪಾಂಡಿಂಗ್ ಆಂಗಲ್. ಸೊ ಪೇಸ್, ಯಾವ್ಯಾವ ಪೇಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ಗೆ ಎಕ್ಸಾಂಪಲ್ಸ್ ಆಗತ್ತೆ ಅಂತ ನೋಡಿದ್ರೆ, ಆಂಗಲ್ 1 ಅಂಡ್ ಆಂಗಲ್ 5. ನೆಕ್ಸ್ಟ್ ಆಂಗಲ್ 2 ಅಂತ ತಗೊಂಡಾಗ ಸೇಮ್ ರಿಲೇಟಿವ್ ಪೊಸಿಷನ್ ಅಲ್ಲಿ ಬರೋಂಥದ್ದು ಆಂಗಲ್ 6. ಸೊ ಆಂಗಲ್ 2 ಅಂಡ್ ಆಂಗಲ್ 6. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ತಗೊಂಡ್ರೆ, ನೆಕ್ಸ್ಟ್ ಆಂಗಲ್ 3, 1 ಆಯ್ತು 2 ಆಯ್ತು, ಆಂಗಲ್ 3 ಅಂತ ತಗೊಂಡಾಗ ಅದೇ ಸೇಮ್ ರಿಲೇಟಿವ್ ಪೊಸಿಷನ್ ಅಲ್ಲಿ ಇರೋಂಥದ್ದು ಆಂಗಲ್ 7. ಆಂಗಲ್ 3 ಅಂಡ್
angle 7. Last one ಏನಾಗಿರುತ್ತೆ? Angle 4 is the corresponding angle of the angle 8. Angle 4 and angle 8. ಸೊ ಇದಿಷ್ಟು ಕರೆಸ್ಪಾಂಡಿಂಗ್ ಆಂಗಲ್ಸ್. ನೆಕ್ಸ್ಟ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ನೋಡಿದಾಗ ಸೆಕೆಂಡ್ ಬನ್ನು ಇನ್ನೊಂದೇನಾಗಿರುತ್ತೆ ಅಂತ ಹೇಳಿದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಟು ಈಚ್ ಅದರ್. ಆಂಗಲ್ 1 is equal to angle 5. ಒಂದಕ್ಕೊಂದು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. angle 3 is equal to angle 7. Angle 4 is equal to angle 8. Next, vertically opposite angles. Vertically opposite angles ಅಂತಂದ್ರೆ ಏನು ಅಂತ ನೋಡೋದಾದ್ರೆ, these are the angles present in opposite corners of the transverse. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಆಂಗಲ್ 1 ಅಂತ ತಗೊಂಡ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ ಯಾವ್ದಾಗಿರುತ್ತೆ ಆಂಗಲ್ 1ಗೆ ಅಂತ ಹೇಳಿದ್ರೆ ಆಂಗಲ್ 4 ಆಗಿರುತ್ತೆ. ಸೊ ಆಂಗಲ್ 1 is the vertical angle of angle 4. ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂದ್ರೆ ಅಪೋಸಿಟ್ ಕಾರ್ನರ್ಸ್ ಅಲ್ಲಿ ಇರುತ್ತೆ. ಸೊ ಆಂಗಲ್ 1 is the vertically opposite angle to angle 4. Angle 2 is the vertically opposite to angle 3. Next to angle 2 and angle 3. Next intersection point ಬಂದ್ರೆ angle 5 and angle 8. Angle 5 and angle 8. ಇನ್ನೊಂದು ಯಾವ್ದಿದೆ? angle 6 and angle 7. ಇದು ಕೂಡ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಕೂಡ ಒಂದಕ್ಕೊಂದು ಈಕ್ವಲ್ ಇರುತ್ತೆ. ಸೊ angle 1 equals angle 4, angle 2 equals angle 3, angle 5 equals angle 8, angle 6 equals angle 7. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಆಂಗಲ್ಸ್. ಸೊ ಆಲ್ಟರ್ನೇಟಿವ್ ಆಂಗಲ್ಸ್ ಅಲ್ಲಿ ಕೂಡ ಮತ್ತೆ ಅಗೇನ್ 2 ಟೈಪ್ಸ್ ಬರುತ್ತೆ. ಯಾವ್ಯಾವ್ದು ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ಸ್ ಅಂಡ್ ಆಲ್ಟರ್ನೇಟಿವ್ ಎಕ್ಸ್ಟೀರಿಯರ್ ಆಂಗಲ್ಸ್. ಫಸ್ಟ್ ಥರ್ಡ್ ಒನ್ ಆಲ್ಟರ್ನೇಟಿವ್ ಆಂಗಲ್ಸ್ ಅಲ್ಲಿ ಫಸ್ಟ್ ಒನ್ ಯಾವುದು? ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ಸ್. ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳಿದ್ರೆ ಇಂಟೀರಿಯರ್ ವರ್ಡ್ ಅದೇ ಮೀನಿಂಗ್ ಏನು ಅಂತ ಹೇಳುತ್ತೆ. ಅಂದ್ರೆ ದ ಆಂಗಲ್ಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್. ಇನ್ಸೈಡ್ ದ ಪ್ಯಾರಲಲ್ ಲೈನ್ಸ್ ಆಂಗಲ್ಸ್ ಇದ್ರೆ ಅದನ್ನ ನಾವು ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ದೇ ಆರ್ ಪ್ರೆಸೆಂಟ್ ಇನ್ ದ ಆಲ್ಟರ್ನೇಟಿವ್ ಕಾರ್ನರ್ಸ್ ಆಫ್ ಟ್ರಾನ್ಸ್ವರ್ಸಲ್. ಎಕ್ಸಾಂಪಲ್ ನೋಡೋದಾದ್ರೆ ಈಗ ಇನ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್ ಯಾವ್ಯಾವ ಆಂಗಲ್ಸ್ ಬರುತ್ತೆ? 3, 4, 5, 6 ಇದೆರಡು 2 ಪ್ಯಾರಲಲ್ ಲೈನ್ಸ್ ಬಿಟ್ವೀನ್ ಅಲ್ಲಿ ಲೈ ಆಗಿದೆ. ಸೊ ಆಲ್ಟರ್ನೇಟಿವ್ ಕಾರ್ನರ್ಸ್ ಆಫ್ ದಿ ಅಂದ್ರೆ ಆಲ್ಟರ್ನೇಟಿವ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಬರಬೇಕು. ಸೊ ಆಂಗಲ್ 3 ಇಸ್ ದ alternative interior angle of the angle 6 and angle 4 is alternative interior angle of angle 5. So angle 3 and 6. Angle 3 and angle 6. Second one angle 4 and angle 5. Next second one bandu alternative exterior angle. ಸೊ ಇದು ಕೂಡ ಸೇಮ್ ಅಂದ್ರೆ ಇನ್ಸೈಡ್ ದಿ ಪ್ಯಾರಲಲ್ ಲೈನ್ಸ್ ಬರಲ್ಲ, ಔಟ್ ಸೈಡ್ ದಿ ಪ್ಯಾರಲಲ್ ಲೈನ್ಸ್ ಲೈ ಆಗಿರುತ್ತೆ. ಸೊ ಯಾವ್ಯಾವ್ದು ಅಂತ ನೋಡೋದಾದ್ರೆ ಸೊ ಇನ್ನೊಂದು ಆಲ್ಟರ್ನೇಟಿವ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಲೈ ಆಗಿರ್ಬೇಕು. ಸೊ ಆಂಗಲ್ 1 is the alternative exterior angle of angle 8. Angle 1 and angle 8. ಇನ್ನೊಂದು ಪೇರ್ ಯಾವ್ದಿದೆ? angle 2 and angle 7.
ಇದು ಆಲ್ಟರ್ನೇಟಿವ್ ಆಂಗಲ್ಸ್ ಆಯ್ತು. ಫೋರ್ತ್ ಟೈಪ್ ಯಾವ್ದಿದೆ, ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಅಲ್ಲಿ. ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ಸ್ ಮತ್ತೆ ಎಕ್ಸ್ಟೀರಿಯರ್ ಆಂಗಲ್ಸ್ ನ ತಗೊಂಡಾಗ ಆಂಗಲ್ 3 ಮತ್ತೆ ಆಂಗಲ್ 6 ನ ಕನ್ಸಿಡರ್ ಮಾಡಿ. ದೇ ಬೋತ್ ಆರ್ ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ಸ್. ಅದು ಕೂಡ ಒಂದಕ್ಕೊಂದು ಈಕ್ವಲ್ ಇದೆಯಾ? ಈಕ್ವಲ್ ಇದೆಯಾ ಅಂತ ನೋಡಿದ್ರೆ ಈಕ್ವಲ್ ಆಗತ್ತಾ? ಆಂಗಲ್ 3 ಅಂಡ್ ಆಂಗಲ್ 6. ಸೊ ಆಲ್ಟರ್ನೇಟಿವ್ ಆಂಗಲ್ಸ್ ಕೂಡ ಒಂದಕ್ಕೊಂದು ಈಕ್ವಲ್ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಟೈಪ್ ಯಾವುದು? ಕಾನ್ಸಿಕ್ಯೂಟಿವ್ ಆಂಗಲ್ಸ್. ಇದ್ರಲ್ಲೂ ಕೂಡ 2 ಟೈಪ್ಸ್ ಬರುತ್ತೆ. ಒಂದು ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆಂಗಲ್ಸ್ ಅಂಡ್ ಕಾನ್ಸಿಕ್ಯೂಟಿವ್ ಎಕ್ಸ್ಟೀರಿಯರ್ ಆಂಗಲ್ಸ್. ಇದನ್ನ ಕೋ ಇಂಟೀರಿಯರ್ ಆಂಗಲ್ಸ್ ಅಥವಾ ಕೋ ಎಕ್ಸ್ಟೀರಿಯರ್ ಆಂಗಲ್ಸ್ ಅಂತ ಕೂಡ ಕರಿತೀವಿ. ಸೊ ಫಸ್ಟ್ ಒನ್ ಯಾವ್ದಿದೆ? ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆಂಗಲ್ಸ್. ಕಾನ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಆಂಗಲ್ಸ್ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ಫರ್ಸ್ ಅಲ್ಲಿ ಲೈ ಆಗಿರ್ಬೇಕು. ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಇಂಟೀರಿಯರ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್ ಎಲ್ಲ ಲೈ ಆಗಿರುತ್ತೆ ಆಂಗಲ್ಸ್ ಅಂತ ಹೇಳಿ. ಸೊ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಪ್ರೆಸೆಂಟ್ ಇದ್ರೆ ಅದನ್ನ ನಾವು ಕಾನ್ಸಿಕ್ಯೂಟಿವ್ ಅಥವಾ ಕೋ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಆಂಗಲ್ 3 ಅಂಡ್ ಆಂಗಲ್ 5 ಅಬ್ಸರ್ವ್ ಮಾಡ್ಬೋದು ನೀವಲ್ಲಿ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಪ್ರೆಸೆಂಟ್ ಇದೆ. ಸೊ ಆಂಗಲ್ 3 ಅಂಡ್ ಆಂಗಲ್ 5. ಮತ್ತೆ ಇನ್ನೊಂದು ಯಾವ್ದಿದೆ? ಆಂಗಲ್ 4 ಅಂಡ್ ಆಂಗಲ್ 6. ಸೊ ಆಂಗಲ್ 3 ಮತ್ತೆ ಆಂಗಲ್ 5 ಎರಡು ಈಕ್ವಲ್ ಇದೆಯಾ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ಫರ್ಸ್ ಅಲ್ಲಿ? ಈಕ್ವಲ್ ಆಗಲ್ಲ. ಬಟ್ ಇನ್ನೊಂದು ಪ್ರಾಪರ್ಟಿ ಏನಂತ ಹೇಳಿದ್ರೆ 2 ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಸೆಲ್ಸ್ ಅಥವಾ ಎಕ್ಸ್ಟೀರಿಯರ್ ಸೆಲ್ಸ್ ನಲ್ಲಿ ಕಾನ್ಸಿಕ್ಯೂಟಿವ್ ಆಂಗಲ್ಸ್ ಅಂತ ತಗೊಂಡಾಗ ನಾವು ಅದ್ರದ್ದು ಮೆಷರ್ 180 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಸೊ ಇವಾಗ ನಾನು ಪೇಸ್ ಬರ್ದಿದ್ದೀನಿ ಅಲ್ವಾ, ಆಂಗಲ್ 3 ಅಂಡ್ ಆಂಗಲ್ 5 ಅಂತ. ಸೊ ಆಂಗಲ್ 3 ಪ್ಲಸ್ ಆಂಗಲ್ 5 ಮಾಡಿದಾಗ ನಮ್ಗೆ ಸಮ್ ಏನಾಗಿರುತ್ತೆ? 180 ಡಿಗ್ರಿ ಸಿಗತ್ತೆ. ಆಂಗಲ್ 4 ಮತ್ತೆ ಆಂಗಲ್ 6 ಎರಡನ್ನು ಆಡ್ ಅಪ್ ಮಾಡಿದ್ರೆ ಇದು ಕೂಡ 180 ಡಿಗ್ರೀಸ್ ಆಗಿರುತ್ತೆ. ಸೊ ಕಾನ್ಸಿಕ್ಯೂಟಿವ್ ಆಂಗಲ್ಸ್ ಇದು. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ? ಲಾಸ್ಟ್ ಒನ್ ಕಾನ್ಸಿಕ್ಯೂಟಿವ್ ಎಕ್ಸ್ಟೀರಿಯರ್ ಆಂಗಲ್ಸ್. ಸೊ ಅದಕ್ಕೆ ಯಾವ್ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ ಇದು ಕೂಡ ಔಟ್ ಸೈಡ್ ದಿ ಪ್ಯಾರಲಲ್ ಲೈನ್ಸ್ ಇರುತ್ತೆ ಎಕ್ಸ್ಟೀರಿಯರ್ ಅಂದ್ರೆ. ಬಟ್ ಏನಾಗಿರ್ಬೇಕು? ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಪ್ರೆಸೆಂಟ್ ಇರಬೇಕು. ಸೊ ಆಂಗಲ್ 1 ಅಂಡ್ ಆಂಗಲ್ 7 ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ. ಆಂಗಲ್ 1 ಏನಿದೆ ಇದು ಮತ್ತೆ ಆಂಗಲ್ 7 ಇದೆರಡು ಕೂಡ ಕಾನ್ಸಿಕ್ಯೂಟಿವ್ ಎಕ್ಸ್ಟೀರಿಯರ್ ಆಂಗಲ್ಸ್. ಸೊ ಆಂಗಲ್ 1 ಅಂಡ್ 7 ಫಸ್ಟ್ ಪೇರ್. ನೆಕ್ಸ್ಟ್ ಉಳ್ಕೊಂಡಿರೋದು ಯಾವುದು? ಆಂಗಲ್ 2 ಅಂಡ್ ಆಂಗಲ್ 8 ಇದು ಮತ್ತೆ ನೆಕ್ಸ್ಟ್ 8 ಸೇಮ್ ಒಂದೇ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಪ್ರೆಸೆಂಟ್ ಇದೆ ಬಟ್ ಔಟ್ ಸೈಡ್ ದಿ ಪ್ಯಾರಲಲ್ ಲೈನ್ಸ್ ಆಗಿರ್ಬೇಕು. ಸೊ ಆಂಗಲ್ 2 ಅಂಡ್ ಆಂಗಲ್ 8 ಇದು ಕೂಡ ಆಸ್ ಇಟ್ ಈಸ್ ಆಂಗಲ್ 1 ಪ್ಲಸ್ ಆಂಗಲ್ 7 ಮಾಡಿದ್ರೆ ಈಕ್ವಲ್ಸ್ ಟು 180 ಡಿಗ್ರಿ ಆಗಿರುತ್ತೆ. ಆಂಗಲ್ 2 ಪ್ಲಸ್ ಆಂಗಲ್ 8 ಮಾಡಿದಾಗ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಸೊ ನಾನು ಆಗ್ಲೇ ಆಂಗಲ್ ನ ಮೆಷರ್ ಮಾಡ್ಬೇಕಿದ್ರೆ ಈ ಶೇಪ್ ಇಂದ ಈ ಸಿಂಬಲ್ ಇಂದ ಆಂಗಲ್ ಎಲ್ ಶೇಪ್ ಅನ್ನ ಇದ್ರಿಂದ ಮೆಷರ್ ಮಾಡ್ತೀವಿ ಅಥವಾ ಮೇಲ್ಗಡೆ ಈ ರೀತಿ ಕ್ಯಾಪ್ ಹಾಕ್ತಿವಿ ಅಂತ ಹೇಳಿದೆ. ಇನ್ ಟರ್ಮ್ಸ್ ಆಫ್ ನಾವು ಲೆಟರ್ಸ್ ಅಥವಾ ನಂಬರ್ಸ್ ಅಲ್ಲಿ ಡಿನೋಟ್ ಮಾಡ್ತಿದೀವಿ ಆಂಗಲ್ಸ್ ನ ಅಂತ ಹೇಳಿದ್ರೆ ಅಥವಾ ಟ್ರಯಾಂಗಲ್ ನೇಮ್ ಕೊಟ್ಟು ಇವಾಗ ABC ಅನ್ನೋ ಟ್ರಯಾಂಗಲ್ ಇತ್ತು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಸೊ ಈಗ ABC ಅಂತ ತಗೊಂಡ್ರೆ ಟ್ರಯಾಂಗಲ್ ನ ಸೊ ಬಿ ಆಂಗಲ್ ನ ನಾವು ಮೆಷರ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಯಾವ ರೀತಿ ಬರಿತೀವಿ ಅಂದ್ರೆ ಆಂಗಲ್ ABC ಅಂದ್ರೆ ಇಲ್ಲಿ ಬಿ ಆಂಗಲ್ ಇನ್ ಬಿಟ್ವೀನ್ ಯಾವ್ದು ಬರುತ್ತೆ ಅದನ್ನ ಮೆಷರ್ ಮಾಡ್ತಿದೀವಿ ಅಂತ ಅಂಡರ್ಸ್ಟುಡ್. ಸೊ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಅಲ್ಲೇ ನಾವು ಮೆಷರ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಡೈರೆಕ್ಟ್ 180 ಡಿಗ್ರಿ ಅಥವಾ 10 ಡಿಗ್ರಿ 20 ಡಿಗ್ರಿ ಅಂತ ಹೇಳಿ ಬರಿತಾ ಹೋಗ್ತೀವಿ. ಸೊ ಇದಿಷ್ಟು ಆಂಗಲ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇದ್ರ ಬೇಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅಂತ ನೋಡೋದಾದ್ರೆ ಫಸ್ಟ್ ಒನ್
at 3 o'clock what is the angle between the hour and minute hands of a clock ಅಂತ ಇದೆ. ಅಲ್ಲೇ ಕೂಡ ಪಕ್ಕದಲ್ಲಿ ಇಮೇಜ್ ಹಾಕಿದ್ದಾರೆ ಕ್ಲಾಕ್ ಅಬ್ಸರ್ವ್ ಮಾಡ್ಬೋದು. ಸೊ ಕ್ಲಾಕ್ ನ ಒಂದು ಕಂಪ್ಲೀಟ್ ಸರ್ಕಲ್ ಅಂತ ತಗೊಂಡ್ರೆ ನೀವು ಕಂಪ್ಲೀಟ್ ಸರ್ಕಲ್ದು ಆಂಗಲ್ ಮೆಷರ್ಮೆಂಟ್ ಎಷ್ಟಿರುತ್ತೆ 360 ಡಿಗ್ರಿ ಇರುತ್ತೆ. ಸೊ 360 ಡಿಗ್ರಿಲಿ 12 ನಂಬರ್ಸ್ ಇರುತ್ತೆ. 360 ಡಿಗ್ರಿ ಡಿವೈಡೆಡ್ ಬೈ 12 ಮಾಡಿದಾಗ ಒಂದು ನಂಬರ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಒಂದ್ ನಂಬರ್ ಇಂದ ಇನ್ನೊಂದು ನಂಬರ್ಗೆ ಆಂಗಲ್ ಮೆಷರ್ಮೆಂಟ್ ಎಷ್ಟಿರುತ್ತೆ 360 ಡಿಗ್ರಿ ಡಿವೈಡೆಡ್ ಬೈ 12 ಮಾಡಿದಾಗ ನಮ್ಗೆ ಒಂದು ನಂಬರ್ ಇಂದ ಇನ್ನೊಂದು ನಂಬರ್ಗೆ ಆಂಗಲ್ ಮೆಷರ್ಮೆಂಟ್ 30 ಡಿಗ್ರಿ ಸಿಗುತ್ತೆ. ಸೊ ಇಲ್ಲಿ ಎಷ್ಟು ನಂಬರ್ ಮೂವ್ ಆಗಿದೆ 12 to 1, 12 ಇಂದ 1ಗೆ, ನೆಕ್ಸ್ಟ್ 1 ಇಂದ 2ಗೆ, 2 ಇಂದ 3ಗೆ, ಅಂದ್ರೆ 3 ನಂಬರ್ಸ್ ಹ್ಯಾಂಡ್ಸ್ ಕ್ಲಾಕ್ ಮೂವ್ ಆಗಿದೆ. ಸೊ ಒಂದು ನಂಬರ್ಗೆ ನಮಗ್ ಮೂವ್ ಆದ್ರೆ ಆಂಗಲ್ ಮೆಷರ್ಮೆಂಟ್ 30 ಡಿಗ್ರಿ ಇರುತ್ತೆ ಅಂದಾಗ ಇವಾಗ 3 o'clock ಅಂತ ಅಂದಾಗ 3 ನಂಬರ್ಸ್ ಮೂವ್ ಆಗಿದೆ. ಏನಾಗುತ್ತೆ ಅವಾಗ 3 into 30 ಡಿಗ್ರಿ ಆದ್ರೆ 90 ಡಿಗ್ರಿ. ಸೊ ನಮ್ಗೆ ಏನಾಗುತ್ತೆ ಅವಾಗ 90 ಡಿಗ್ರಿ ಮೆಷರ್ಮೆಂಟ್ ತೋರ್ಸತ್ತೆ. ಸೊ ಆಂಗಲ್ ಬಂದು ಏನಾಗುತ್ತೆ ಅವಾಗ 90 ಡಿಗ್ರೀಸ್ ಆಗತ್ತೆ. ಸೊ 90 ಡಿಗ್ರಿ ಇದ್ರೆ ಯಾವ ಆಂಗಲ್ ಅದು ರೈಟ್ ಆಂಗಲ್. ನೆಕ್ಸ್ಟ್, when you open a pair of scissors, the blades make a 60 degree angle. What type of angle is this ಅಂತ ಹೇಳಿದ್ರೆ ಫಸ್ಟ್ ನೀವು scissors ನ ಓಪನ್ ಮಾಡಿದಾಗ ಅದು 60 ಡಿಗ್ರಿ ಆಂಗಲ್ ನ ಕ್ರಿಯೇಟ್ ಮಾಡುತ್ತೆ. ಹಾಗಿದ್ರೆ ಯಾವ ಟೈಪ್ ಆಫ್ ಆಂಗಲ್ ಅದು ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ 60 ಡಿಗ್ರಿ ಇಸ್ ದ ಲೆಸ್ ದನ್ 90 ಡಿಗ್ರಿ. ಲೆಸ್ ದನ್ 90 ಡಿಗ್ರಿ ಇದ್ರೆ ಏನಾಗುತ್ತೆ ಅದು ಫಸ್ಟ್ ಒನ್ ಲೆಸ್ ದನ್ 90 ಡಿಗ್ರಿ ದಟ್ ಈಸ್ ಈಕ್ವಲ್ಸ್ ಟು ಅಕ್ಯೂಟ್ ಆಂಗಲ್ ಆಗತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಪ್ರಶ್ನೆ ಕಂಟಿನ್ಯೂ ಇದೆ. ವಾಟ್ ಟೈಪ್ ಆಫ್ ಆಂಗಲ್ ವಿಲ್ ಇಟ್ ಬಿ ಇಫ್ ಯು ಓಪನ್ ದಮ್ ವೈಡರ್ ಟು 100 ಡಿಗ್ರಿ. 60 ಡಿಗ್ರಿಯಿಂದ 100 ಡಿಗ್ರಿಗೆ ನೀವು ಎಕ್ಸ್ಟೆಂಡ್ ಮಾಡ್ತಿದ್ದೀರಾ ಆಂಗಲ್ ಅಂದ್ರೆ ಅವಾಗ ಅದು ಯಾವ ಟೈಪ್ ಆಗತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ. 100 ಡಿಗ್ರಿ ಅಂದ್ರೆ ಎಷ್ಟದು ಗ್ರೇಟರ್ ದನ್ 90 ಡಿಗ್ರಿ ಅಂಡ್ ಲೆಸ್ ದನ್ ಎಷ್ಟಾಗತ್ತೆ 180 ಡಿಗ್ರಿ. ಸೊ ಗ್ರೇಟರ್ ದನ್ 90 ಡಿಗ್ರಿ ಲೆಸ್ ದನ್ 180 ಡಿಗ್ರಿ ಇದ್ರೆ ಯಾವ ಟೈಪ್ ಆಫ್ ಆಂಗಲ್ ಅದು ಅಬ್ಟ್ಯೂಸ್ ಆಂಗಲ್. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇನ್ ದ ಫಿಗರ್ ವಿಚ್ ಶೋಸ್ 2 ಪ್ಯಾರಲಲ್ ಲೈನ್ಸ್ ದಟ್ ಈಸ್ M and N ಕಟ್ ಬೈ ಅ ಟ್ರಾನ್ಸ್ವರ್ಸಲ್ T. ಅಲ್ಲಿ ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಲ್ಲಿ ಜಸ್ಟ್ 2 ಆಂಗಲ್ಸ್ ನ ಮಾತ್ರ ನೇಮಿಂಗ್ ಮಾಡಿದ್ದಾರೆ. 2 ಆಂಗಲ್ಸ್ ನ ನೇಮಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ 2 ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ಅಂಡರ್ಸ್ಟುಡ್. ಸೊ ಕರೆಸ್ಪಾಂಡಿಂಗ್ ಆಂಗಲ್ ಅಂತ ಹೇಳಿದ್ರೆ ನಾನು ಏನ್ ಹೇಳ್ತೆ ಮೊದಲೇ ರಿಲೇಟಿವ್ ಪೊಸಿಷನ್ ಅಲ್ಲಿ ಇರಬೇಕು ಆಂಗಲ್ಸ್ ಅಂತ ಹೇಳಿ. ಸೊ ಆಂಗಲ್ 1 ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರುತ್ತೆ ಅವಾಗ ಆಂಗಲ್ 1ಗೆ ಕರೆಸ್ಪಾಂಡಿಂಗ್ ಆಂಗಲ್ ಬಂದು ರಿಲೇಟಿವ್ ಪೊಸಿಷನ್ ಅಲ್ಲಿ ಯಾವ್ದಿದೆ ಆಂಗಲ್ 3. ಸೊ ಇದು 1 ಪೇರ್ ಆಯ್ತು. ನೆಕ್ಸ್ಟ್ ಆಂಗಲ್ 2 ಅಂತ ತಗೊಂಡಾಗ ಅದಕ್ಕೆ ಕರೆಸ್ಪಾಂಡಿಂಗ್ ಆಂಗಲ್ ಯಾವ್ದಾಗುತ್ತೆ ರಿಲೇಟಿವ್ ಪೊಸಿಷನ್ ಅಲ್ಲಿ ಯಾವ್ದಿದೆ ಆಂಗಲ್ 5. ಸೊ ಇದೆರಡು ಪೇರು ಕರೆಸ್ಪಾಂಡಿಂಗ್ ಆಂಗಲ್ಸ್. ನೆಕ್ಸ್ಟ್, given 2 parallel lines L1 and L2 cut by a transversal if one angle is 2x plus 20 degree and its corresponding angle is 5x minus 10 degree. Find the value of x ಅಂತ ಹೇಳಿದ್ರೆ 2 corresponding angles ನ ಕೊಟ್ಟಿದ್ದಾರೆ. ಅಲ್ಲಿ ಕಂಪ್ಲೀಟ್ ಮೆಷರ್ಮೆಂಟ್ ಕೊಟ್ಟಿಲ್ಲ, ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ರೆಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಏನಾಗಿರುತ್ತೆ ನಾನು ಮೊದಲೇ ಹೇಳಿದೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಟು ಈಚ್ ಅದರ್ ಅಂತ ಹೇಳಿ. ಸೊ ಮೆಷರ್ಮೆಂಟ್ ಏನ್ ಕೊಟ್ಟಿದ್ದಾರೆ that is 2x plus 20 degree equals 5x minus 10 degree. ಸೊ ಎರಡು ಈಕ್ವಲ್ ಅಂತ ಹೇಳಿದ್ರೆ ಇದನ್ನ 2x plus 20 equals 5x minus 10 ಅಂತ ಬರ್ಕೋಬೋದಾ. ಸೊ ಇದೇನಾಗತ್ತೆ ಈಗ 2x ಈ ಕಡೆ ಬಂದ್ರೆ ಸೊ 3x equals 20 plus 10 ಆಗತ್ತೆ. ಸೊ x equals 30 divided by 3. ಸೊ x ವ್ಯಾಲ್ಯೂ ಏನ್ ಬರುತ್ತೆ 10 ಬರುತ್ತೆ. ಸೊ ಕರೆಸ್ಪಾಂಡಿಂಗ್ ಆಂಗಲ್ ಏನಾಗಿರ್ಬೇಕು ಈಕ್ವಲ್ ಆಗಿರ್ಬೇಕು. x ಗೆ ಇವಾಗ ವ್ಯಾಲ್ಯೂ 10 ಅಂತ ಬಂದಿದೆ ನಮ್ಗೆ. ಹಾಗಿದ್ರೆ ಕೊಟ್ಟಿರೋ ಎಕ್ಸ್ಪ್ರೆಷನ್ಸ್ಗೆ x ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎರಡು ಕೂಡ ಈಕ್ವಲ್ ಮೆಷರ್ ಆಗತ್ತಾ ಅನ್ನೋದು ಕೂಡ ನೀವು ವೆರಿಫೈ ಮಾಡ್ಬೋದು. ಸೊ 2x plus 20 ಅಂತ ಹೇಳಿದ್ರೆ 2 into 10 ಏನಾಗುತ್ತೆ
2x plus 20 this equals to 2 into 10 plus 20 is equal to 40 ಆಗುತ್ತೆ. 20 plus 20. Again 5x minus 10 ಅಂತ ತಗೊಂಡ್ರೆ 5 into 10 minus 10 50 minus 10 ಆಗುತ್ತೆ. ಏನಾಗುತ್ತೆ? 40 ಆಗುತ್ತೆ. ಸೊ ಎರಡು ಈಕ್ವಲ್ ಬಂತಲ್ವಾ? ಹಾಗಿದ್ರೆ ನಾವು ಎಕ್ಸ್ ವ್ಯಾಲ್ಯೂ ಏನ್ ಫೈಂಡ್ ಔಟ್ ಮಾಡಿದೀವಿ ಅದು ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್, ಇಫ್ ಟೂ ಪ್ಯಾರಲಲ್ ಲೈನ್ಸ್ ಆರ್ ಕಟ್ ಬೈ ಎ ಟ್ರಾನ್ಸ್ವರ್ಸಲ್ ಅಂಡ್ ದ ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆಂಗಲ್ಸ್ ಆರ್ 3x plus 5 degree and 5x minus 25 degree, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅಂದ್ರೆ ಕಾನ್ಸಿಕ್ಯೂಟಿವ್ ಡಿಗ್ರಿ ಅಂತ ಕಾನ್ಸಿಕ್ಯೂಟಿವ್ ಆಂಗಲ್ಸ್ ಅಂತ ತಗೊಂಡಾಗ ಎರಡು ಆಂಗಲ್ಸ್ ನ ಆಡ್ ಅಪ್ ಮಾಡಿದ್ರೆ ನಮ್ಗೆ ಏನಾಗಬೇಕು? ಈಕ್ವಲ್ ಟು 180 ಡಿಗ್ರಿ ಆನ್ಸರ್ ಸಿಗ್ಬೇಕು. ಸೊ ದಟ್ ಈಸ್ 3x plus 5 plus 5x minus 25 ಅಂತ ತಗೊಂಡ್ರೆ ದಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗುತ್ತೆ. ಆಯ್ತಾ? ಸೊ ಇದನ್ನ 3x plus 5 plus 5x minus 25 ಈಕ್ವಲ್ಸ್ ಟು 180 ಅಂತ ತಗೊಂಡ್ರೆ 3x plus 5x 8x ಆಗುತ್ತೆ. minus 20 ಈಕ್ವಲ್ಸ್ ಟು 180. 8x ಈಕ್ವಲ್ಸ್ 180 plus 20. ಸೊ 8x ಈಕ್ವಲ್ಸ್ 200 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 200 by 8. ಸೊ ಎಕ್ಸ್ ವ್ಯಾಲ್ಯೂ ಏನ್ ಸಿಗುತ್ತೆ? ಇದು ಎಕ್ಸ್ ಈಕ್ವಲ್ಸ್ 8 2s 16, 4 ಉಳ್ಕೊಳ್ಳುತ್ತೆ. ದೆನ್ 8 5s 40. ಸೊ ಎಕ್ಸ್ ಈಕ್ವಲ್ಸ್ 25 ಬರುತ್ತೆ. ಸೊ ಇದನ್ನು ಕೂಡ ನೀವು ಕೊಟ್ಟಿರೋಂತಹ ಎಕ್ಸ್ಪ್ರೆಷನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಿದ್ರೆ ಎರಡನ್ನು ಆಡ್ ಅಪ್ ಮಾಡಿದ್ರೆ ನಿಮ್ಗೆ ಸಮ್ ಏನಾಗಿರುತ್ತೆ? 180 ಡಿಗ್ರೀಸ್ ಆಗಿರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆಂಗಲ್ಸ್ ಮತ್ತೆ ಅದ್ರದ್ದೆಲ್ಲ ಟೈಪ್ಸ್, ಅದ್ರ ಬೇಸ್ ಮೇಲೆ ಯಾವ ರೀತಿ ಎಲ್ಲ ಕ್ವಶನ್ಸ್ ನ ಕೇಳ್ಬೋದು, ಟೂ ಪ್ಯಾರಲಲ್ ಲೈನ್ಸ್ ನ ಟ್ರಾನ್ಸ್ವರ್ಸಲ್ ಕಟ್ ಮಾಡಿದಾಗ ಎಷ್ಟು ಟೈಪ್ಸ್ ಆಫ್ ಆಂಗಲ್ ಫಾರ್ಮೇಶನ್ ಆಗುತ್ತೆ, ಲೈನ್ಸ್ ಮತ್ತೆ ಟೈಪ್ಸ್ ಆಫ್ ಲೈನ್ಸ್, ಅದಕ್ಕೆ ಎಕ್ಸಾಂಪಲ್ಸ್ ನ ನೋಡ್ತಾ ಹೋದ್ವಿ. ಸೊ ಡೈಲಿ ಲೈಫ್ ಅಲ್ಲಿ ಕೂಡ ನೀವು ಆಂಗಲ್ ಮತ್ತೆ ಲೈನ್ಸ್ ಎಲ್ಲೆಲ್ಲಿ ಬರುತ್ತೆ, ಟೈಪ್ಸ್ ಆಫ್ ಲೈನ್ಸ್ ಎಲ್ಲಿ ಬರುತ್ತೆ, ಮ್ಯಾಥ್ಸ್ ಅನ್ನೋದು ಡೈಲಿ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು.